ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತಸಜ್ಞಾನ ಸುಖಶಕ್ತಿಪಯೋನಿಧಿಃ ಅಭ್ರಮಂ ಭಂಗರಹಿತಂ ಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಸತ್ಯಧೀರಕರಾಬ್ಜೋತ್ಥ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಏಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇರ್ತಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಪರಮ ಮಂಗಲಕರವಾದ ಬೆಟ್ಟಕ್ಕೆ 4 ಯುಗಗಳಲ್ಲಿ 4 ಹೆಸರು ಯಾಕೆ ಬಂತು ಅಂತ ನಾವು ನಿನ್ನೆ ದಿನ ಶ್ರವಣ ಮಾಡಿದ್ವಿ. ಯಾವ ಮಾಧವ ಎಂಬ ಬ್ರಾಹ್ಮಣ ತಾನು ಆ ಯಾವ ಬೆಟ್ಟವನ್ನು ಹತ್ತಿದ ಮಾತ್ರದಿಂದಲೇ ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡ. ಆದ್ದರಿಂದ ಆ ಪರ್ವತಕ್ಕೆ ವೆಂಕಟಾಚಲ, ವೇಂ ಪಾಪಂ ಕಟತೆ ದಹತೆ ಯಸ್ಮಾತ್, ಆದ್ದರಿಂದ ಅದಕ್ಕೆ ವೆಂಕಟಾಚಲ ಎಂಬುದಾಗಿ ಹೆಸರು ಬಂತು ಅಂತ ನಾವು ತಿಳಿದೆವು. ಯಾಕೆ ಭಗವಂತ ಅಲ್ಲಿ ಬಂದು ಸನ್ನಿಹಿತನಾದ ಅಂತ ಹೇಳ್ತಾರೆ. ಹಿಂದೆ ಅನೇಕ ಋಷಿಗಳು ಒಂದು ದೊಡ್ಡ ಸತ್ರವನ್ನ ಮಾಡ್ತಾ ಇದ್ರು. ಮಾಡುವಾಗ ನಾರದರು ಅಲ್ಲಿಗೆ ಬರ್ತಾರೆ. ನಾರದರು ಅಲ್ಲಿಗೆ ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ಇಷ್ಟು ದೊಡ್ಡ ಯಾಗ ಮಾಡ್ತಾ ಇದ್ದೀರಿ, ಯಾರ ಉದ್ದೇಶದಿಂದ ಮಾಡ್ತಾ ಇದ್ದೀರಿ? ಈ ಯಜ್ಞ ಪ್ರತಿಪಾದ್ಯರಾದವನ ಯಾರು? ಯಾರಿಗೆ ಇದರ ಫಲವನ್ನು ಸಮರ್ಪಣೆಯನ್ನ ಮಾಡೋದು? ಅಂದ್ರೆ ಯಾರು ಸರ್ವೋತ್ತಮರು ಅಂತ ಪ್ರಶ್ನೆ ಮಾಡಿದಾಗ ಎಲ್ಲಾ ಋಷಿಗಳು ಯೋಚನೆಯನ್ನ ಮಾಡ್ತಾ, ಹಾಗಾದ್ರೆ ಇದನ್ನು ತಿಳ್ಕೊಂಡು ಬರಬೇಕು ಅಂತ ಋಷಿಗಳಲ್ಲಿಯೇ ಶ್ರೇಷ್ಠರಾದ ಭೃಗು ಋಷಿಗಳನ್ನ ಆರಿಸ್ತಾರಂತ. ಯಾಕೆ ಅಂದ್ರೆ ಭೃಗು ಋಷಿಗಳು ತುಂಬಾ ವೇಗವಾಗಿ ಕೆಲಸವನ್ನ ಮಾಡಿಕೊಂಡು ಬರ್ತಾರಂತ. ಭೃಶಂ ಗಚ್ಚತಿ, ಆದ್ದರಿಂದ ಅವರಿಗೆ ಭೃಗು ಅಂತ ಹೆಸರು. ತುಂಬಾ ಬೇಗ ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಆದ್ದರಿಂದ ಅವರನ್ನ ಕಳಿಸಿದ್ರೆ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಬ್ರಹ್ಮದೇವರು 4 ಮುಖದಿಂದ ಏಕಕಾಲದಲ್ಲಿ 4 ವೇದಗಳ ಪಾರಾಯಣವನ್ನ ಮಾಡ್ತಾ ಇದ್ದಾರೆ. ಅವರು ಈ ಭೃಗು ಋಷಿ ಬಂದು ನಮಸ್ಕಾರ ಮಾಡಿದರೆ ನೋಡ್ಲೇ ಇಲ್ಲ. ಯಾರಾದ್ರೂ ನಮಸ್ಕಾರ ಮಾಡಿದರೆ ನೋಡಿ ಆಶೀರ್ವಾದವನ್ನ ಮಾಡಬೇಕು. ದೊಡ್ಡವರು ಬಂದಾಗ ದೊಡ್ಡವರಿಗೆ ನಮಸ್ಕಾರ ಮಾಡದೇ ಇರೋದು ಎಷ್ಟೋ ಅಪಚಾರವೋ, ನಮಸ್ಕಾರ ಮಾಡಿದಾಗ ಅವರಿಗೆ ಆಶೀರ್ವಾದ ಮಾಡದೇ ಇರೋದು ಅಷ್ಟು ದೊಡ್ಡ ಅಪರಾಧ. ಬ್ರಹ್ಮದೇವರು ಆಶೀರ್ವಾದವನ್ನ ಮಾಡಲಿಲ್ಲ, ಒಂದು ಮಾತಾಡ್ಲಿಲ್ಲ. ಬಹಳ ಕೋಪ ಬಂತು. ಶಾಪ ಕೊಟ್ಟಿದ್ದಾರೆ ಅಲ್ಲಿಯೂ. ನಿನಗೆ ಅವತಾರವೇ ಬೇಡ ಅಂತ ಶಾಪ ಕೊಡ್ತಾರೆ. ಅದು ಇಲ್ಲಿ ಉಲ್ಲೇಖ ಇಲ್ಲ. ಮುಂದೆ ಅಲ್ಲಿಂದ ಕೈಲಾಸ ಪರ್ವತಕ್ಕೆ ಬರ್ತಾರೆ. ಅಲ್ಲಿ ಪಾರ್ವತಿ ಜೊತೆಗೆ ರುದ್ರದೇವರು ತಾವು ಕ್ರೀಡೆಯನ್ನ ಮಾಡ್ತಾ ಇದ್ರಂತ. ಪಾರ್ವತಿ ಜೊತೆಗೆ ಕ್ರೀಡೆಯನ್ನ ಮಾಡುವಾಗ ಅದನ್ನ ನೋಡ್ತಾರೆ ಭೃಗು ಋಷಿಗಳು. ಪಾರ್ವತಿ ನಾಚ್ಕೊಳ್ತಾಳಂತ. ಇಲ್ಲಿ ಅದನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅವಳ ಜೊತೆಗೆ ಇವರು ರಾಮ ಮಂತ್ರದ ನಾಮಸ್ಮರಣೆ ಮಾಡ್ತಾ ಇರ್ತಾರಂತ. ಯಾರು? ರುದ್ರದೇವರು. ಪರಮ ವೈಷ್ಣವೋತ್ತಮರ ರುದ್ರದೇವರು. ಆದ್ದರಿಂದಾಗಿ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಪಾರ್ವತಿ ನಾಚಿಕೊಳ್ತಾಳೆ. ಆಗ ಕೋಪ ಬರತ್ ಭೃಗು ಋಷಿಗಳಿಗೆ. ಅಲ್ಲಿಯೂ ಶಾಪ ಕೊಟ್ರು. ಏನಂತ ಶಾಪ ಕೊಡ್ತಾರೆ? ನಿನ್ನ ಲಿಂಗ ಪೂಜೆ ಮಾತ್ರ ಆಗಲಿ, ವ್ಯಕ್ತಿ ಪೂಜೆ ಬೇಡ ಅಂತ. ಅದಕ್ಕಾಗಿಯೇ ತಾರತಮ್ಯೋಕ್ತವಾದ
ನಮ್ಮ ತಂತ್ರಸಾರ ಕ್ರಮದ ಪೂಜಾ ಪದ್ಧತಿಯಲ್ಲಿ ಗರುಡ ಶೇಷ ರುದ್ರ ಸಮಾನರಾದರೂ ಕೂಡ ಗರುಡ ಶೇಷರಿಗೆ ಮಾತ್ರ ಪೂಜೆ ಇದೆ, ರುದ್ರದೇವರಿಗೆ ಪೂಜೆ ಮಾಡೋದಿಲ್ಲ. ಯಾಕೆಂದ್ರೆ ರುದ್ರದೇವರ ಪ್ರತಿಮಾ ಪೂಜೆ ಇಲ್ಲ. ಭಗವಂತನ ಎದುರಿಗೆ, ವಾಯುದೇವರ ಎದುರಿಗೆ ಲಿಂಗ ಇಡಬಾರದು ಅಂತ ಲಿಂಗ ಪೂಜೆಯನ್ನ ಮಾಡುವ ಕ್ರಮ ನಮ್ಮ ವೈಷ್ಣವೋಕ್ತ ಪೂಜಾ ಕ್ರಮದಲ್ಲಿ ಇಲ್ಲ. ಅಲ್ಲಿಂದ ನೇರವಾಗಿ ವೈಕುಂಠಕ್ಕೆ ಹೋಗ್ತಾರೆ. ಪೇಷನ್ಸ್ ಹೆಂಗ ಕಡಿಮೆ ಆಯ್ತು ನೋಡ್ರಿ. ಬ್ರಹ್ಮಲೋಕಕ್ಕೆ ಹೋದಾಗ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿದ್ರು ಭೃಗು ಋಷಿಗಳು. ಕೈಲಾಸಕ್ಕೆ ಹೋದಾಗ ನಮಸ್ಕಾರ ಮಾಡಲಿಲ್ಲ, ಹಾಗೆ ನಿಂತು ನೋಡಿದ್ರು ಒಂಚೂರು. ಆದ್ರೆ ಯಾವ ವೈಕುಂಠಕ್ಕೆ ಹೋಗೋ ಹೊತ್ತಿಗೆ ಪೂರ್ತಿ ಪೇಷನ್ಸ್ ಕಡಿಮೆ ಆಗಿತ್ತು. ಹೋದದ್ದೇ ದೇವರು ತನ್ನ ಹೆಂಡತಿಯನ್ನ ಆಲಿಂಗನ ಮಾಡಿಕೊಂಡು ಕೂತಿದ್ದ, ಎದೆಗೆ ಒದ್ದೇ ಬಿಟ್ರು. ದೇವರ ಮಾತುಗಳನ್ನ ಕೇಳಬೇಕಿಲ್ಲಿ. ಭೃಗು ಋಷಿಗಳು ಒದ್ರೆ ದೇವರಂತ, ಎಷ್ಟು ತಪ್ಪು ಮಾಡಿಬಿಟ್ಟಿ, ನನಗೆ ಒದ್ದದ್ದು ಅಪರಾಧ ಅಲ್ಲ, ನನ್ನ ದೇಹ ತುಂಬಾ ಕಲ್ಲಾಗಿದೆ, ಪಾಪ ನಿನ್ನ ಪಾದ ಎಷ್ಟು ಸೌಮ್ಯವಾಗಿದೆ, ಇಂತಹ ಸೌಮ್ಯವಾದ ಪಾದದಿಂದ ನನ್ನ ಎದೆಗೆ ಒದ್ದು ನೀನದು ಎಷ್ಟು ತೊಂದರೆಯನ್ನ ಪಡ್ತಾ ಇದ್ದೀಯೋ. ತಕ್ಷಣ ಭಗವಂತ ತಾನಂತಾನ್, ವಜ್ರಾತ್ ದೃಢತರಂ ವಿದ್ಧಿ ಮತ್ ಶರೀರಂ ದ್ವಿಜೋತ್ತಮ, ವಜ್ರಕ್ಕಿಂತಲೂ ಕಲ್ಲಾಗಿದೆ ನನ್ನ ಶರೀರ, ನಿಂದು ಕೋಮಲವಾದಂತಹ ಪಾದಗಳು. ಅದಕ್ಕಾಗಿ ತಾನು ಆ ಬ್ರಾಹ್ಮಣನ ಪಾದವನ್ನ ತೊಳೆದನಂತ. ಬಿಸಿ ನೀರಿನಿಂದ ತೊಳೆದ ಅಂತ ಹೇಳುತ್ತೆ ಶ್ರೀನಿವಾಸ ಕಲ್ಯಾಣ. ತುಂಬಾ ಶ್ರಮ ಆಗಿದ್ರೆ, ಕಾಲು ನೋವಾಗಿದ್ರೆ ಬಿಸಿನೀರಲ್ಲಿ ಕಾಲಿಟ್ಕೊಂಡು ಕೂಡ್ತೇವೆ ನಾವು. ಹಾಗೆ ದೇವರು ಪ್ರಕ್ಷಾಲ್ಯೋಷ್ಣೋದಕೇನವೈ ಅಂತಾರೆ, ಬಿಸಿಯಾದ ನೀರಿನಿಂದ ಪಾದವನ್ನು ತೊಳಿತಾನಂತ. ಎಷ್ಟು ನೋಡ್ರಿ, ತೊಳೆದು ಅಂದ್ರೆ ಒಂದು ಮಾತಿದೆ, ಬ್ರಾಹ್ಮಣರು ಬಂದ್ರೆ ಒಂದೊಂದು ವಸ್ತು ಒಂದೊಂದರಿಂದ ಶ್ರೇಷ್ಠ ಅಂತ ಹೇಳಿದ್ದಾರೆ. ವಿಪ್ರಸ್ತು ಪಾದತೋ ಮೇದ್ಯ ಗಾವಹ ಮೇದ್ಯಾಸ್ತು ಪೃಷ್ಠತಃ ಅಂತ ಮಾತು. ಬ್ರಾಹ್ಮಣರು ಪಾದದಿಂದ ಬಹಳ ಶ್ರೇಷ್ಠ ಅಂತ. ಬ್ರಾಹ್ಮಣರ ಪಾದ, ಅದಕ್ಕಾಗಿಯೇ ಕೃಷ್ಣಾವತಾರದಲ್ಲಿ ಕೃಷ್ಣ ತಾನು ಪೂಜೆಯನ್ನ ಮಾಡುವಾಗ ನಾರದರು ಬಂದು ಆ ಸಂಪುಷ್ಟದಲ್ಲಿ ಏನಿದೆ ಅಂತ ಕೇಳಿದ್ರೆ ಬ್ರಾಹ್ಮಣರ ಪಾದ ಧೂಳಿ ಇತ್ತು. ವಿಪ್ರಾಸ್ತು ಪಾದತೋ ಮೇದ್ಯ, ಪಾದದಿಂದ ಬ್ರಾಹ್ಮಣರು ಬಹಳ ಶ್ರೇಷ್ಠ. ಹಸುಗಳು ಪೃಷ್ಠಭಾಗದಿಂದ ಶ್ರೇಷ್ಠ. ಗೋವಿನ ಮುಂಭಾಗವನ್ನ ಮುಟ್ಟಬಾರದು, ಪೃಷ್ಠಭಾಗಕ್ಕೆ ನಮಸ್ಕಾರವನ್ನ ಮಾಡಬೇಕು. ಅಜಾಸ್ತು ಮುಖತೋ ಮೇದ್ಯ, ಸ್ತ್ರೀಯೋ ಮೇದ್ಯಾಸ್ತು ಸರ್ವತಃ ಅಂತ ಮಾತಿದೆ. ಆದ್ದರಿಂದಾಗಿ ಗರುಡ ಪುರಾಣದಲ್ಲಿ ಒಂದು ಮಾತು ಹೇಳ್ತಾರೆ, ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ. ಬ್ರಾಹ್ಮಣರ ಪಾದಧೂಳಿಗಳು ಏನ್ ಮಾಡತ್ತೆ? ನಾವಂತೀವಲ್ಲ, ನಿಮ್ ಪಾದಧೂಳಿ ಹಾಕೋಗ್ರಿ ನಮ್ಮ ಮನೆಯಲ್ಲಿ, ಹೀಗೆ ಮಾತನಾಡುವ ವ್ಯವಹಾರ ಇದೆ. ಇವತ್ತಿಗೂ ಈ ಕ್ರಮ ಇದೆ. ಯಾರು ದೊಡ್ಡವರು ಬಂದ್ರೆ ಪಾದಧೂಳಿ ಹಾಕೋಗ್ರಿ ಮನೆಗೆ ಅಂತ ಮಾತನಾಡ್ತೇವೆ. ಪಾದಧೂಳಿ ಯಾಕೆ ಹಾಕೋಗ್ಬೇಕು? ಸಮಸ್ತ ಸಂಪತ್ ಸಮವಾಪ್ತಿ ಹೇತವಃ, ಎಲ್ಲ ವಿಧವಾದ ಸಂಪತ್ತನ್ನು ಕೊಡುವ ಶಕ್ತಿ ಬ್ರಾಹ್ಮಣರ ಪಾದಧೂಳಿಗೆ. ಸಮುತ್ಥಿತಾಪತ್ ಕುಲಧೂಮಕೇತವಃ, ಎಲ್ಲ ವಿಧವಾದಂತಹ ಪಾಪಗಳನ್ನ ಕಳೆಯುವಂತಹ ಶಕ್ತಿ, ಸಂಸಾರ ಸಮುದ್ರವನ್ನ ದಾಟಿಸುವಂತಹ ಶಕ್ತಿ ಬ್ರಾಹ್ಮಣರ ಪಾದ ಧೂಳಿಗೆ ಇದೆ. ಪುನಂತು ಮಾಂ ಬ್ರಾಹ್ಮಣ ಪಾದ ಪಾಂಸವ. ಆದ್ದರಿಂದಾಗಿ ಹೀಗೆ ಪ್ರಾರ್ಥನೆಯನ್ನ ಮಾಡ್ತಾನೆ. ದೇವರು ಕಾಲ್ ತೊಳೆದು ಎಲ್ಲ ಉಪಚಾರವನ್ನ ಮಾಡಿದ. ಎಷ್ಟು ದೇವರ ಕಾರುಣ್ಯ. ಅವನೇನ್ ಭೃಗು ಒದ್ನಲ್ಲ ಎದೆಗೆ, ಅಲ್ಲಿ ಅವನು ಒದ್ದದ್ದರ ಚಿಹ್ನೆ, ಅದನ್ನೇ ದೇವರು ಶ್ರೀವತ್ಸ ಚಿಹ್ನೆ ಮಾಡಿಕೊಂಡಿದ್ದಾನಂತ. ಅದನ್ನೇ ಪರ್ಮನೆಂಟ್ ಆಗಿ ಒಂದು ಚಿಹ್ನೆ ಮಾಡಿಕೊಂಡ ದೇವರು. ಯಾಕೆಂದ್ರೆ ಬ್ರಾಹ್ಮಣರ ಪಾದ ಅಂತ ಹೇಳಿ ಅಷ್ಟು ದೇವರು ಬ್ರಾಹ್ಮಣರಿಗೆ ಪ್ರಾಶಸ್ತ್ಯವನ್ನ ಕೊಡ್ತಾನಂತ. ಅವನಂತಾನೆ, ನಿಮ್ಮಂತವ್ರು ನಮ್ಮ ಮನೆಗೆ ಬಂದ್ರೆ ನಮ್ಮ ಎಲ್ಲ ಪಾವನ, ಹೀಗೆಲ್ಲ ಮಾತನಾಡ್ತಾನೆ. ಅದಾದ ಮೇಲೆ ಭೃಗು ಋಷಿಗೆ ಅರ್ಥ ಆಯ್ತು. ಅಂದ್ರೆ ಪಾದ ಒತ್ತಲಿಕ್ಕೆ ಇನ್ನೊಂದು ಕಾರಣ ಇದೆ. ಅವನ ಪಾದದಲ್ಲಿ ಒಂದು ಕಣ್ಣಿತ್ತು, ಅಲ್ಲಿ ಒಬ್ಬ ದೈತ್ಯ ಕೂತ್ಕೊಂಡಿದ್ದ, ಅವನಿಗೆ ವರ ಇತ್ತು. ಆ ಕಣ್ಣು ಯಾವಾಗ ಮುಚ್ಚತ್ತೆ ಆವಾಗ ಅವನ ನಾಶ ಆಗ್ತದೆ. ಈಗ ದೇವರ ಪಾದವನ್ನ ಒತ್ತಿ ಆ ಕಣ್ಣಿನಲ್ಲಿರುವಂತಹ ರಾಕ್ಷಸನ ಸಂಹಾರವನ್ನ ಮಾಡ್ತಾನೆ ಭೃಗು ಋಷಿಗಳಿಗೆ.
ಅದಾದ ಮೇಲೆ ಅಜ್ಞಾನ ಇಳಿಯಿತು. ದೇವರೇ ಸರ್ವೋತ್ತಮ ಅಂತ ಬಂದು ತಾನು ಕೆಳಗೆ ಎಲ್ಲ ಕಡೆಗೂ ಪ್ರಚಾರ ಮಾಡಿ ಯಜ್ಞವನ್ನ ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ದು. ಯಾಕಂದ್ರೆ ನಾನು ಒದ್ರೂ ನನಗೆ ಗೌರವ ಕೊಡ್ತಾನೆ ಅಂದ್ರೆ ಅವನೇ ಸರ್ವೋತ್ತಮ, ಅಹಂಕಾರಾದಿಗಳಿಲ್ಲ. ಅದಾದ ಮೇಲೆ ರಮಾದೇವಿ ಅಂತಾಳಂತ, ನಾನು ಈ ಮನೇಲಿ ಇರಲ್ಲ ಅಂತ. ಯಾಕೆ? ತಾಡಿತೋಸಿ ಜಗನ್ನಾಥ ಋಷಿಣಾವರ ಜನ್ಮನ, ಅತ್ಯಂತ ಚಿಕ್ಕವನಾದ ಭೃಗು ಋಷಿಯಿಂದ ವಧಿಸಿಕೊಂಡಿದ್ದಿ. ಎಲ್ಲಿ ಒದ್ದ ಅವನು? ನಾನು ಆ ವಾಸಸ್ಥಾನ ಮಾಡಿಕೊಂಡಂತಹ ಎದೆಗೆ ಒದ್ದಿದ್ದಾನೆ, ಬೇರೆ ಎಲ್ಲೋ ಒದ್ದಿದ್ರೆ ಬೇರೆ. ನಾನು ಯಾವಾಗಲೂ ನಿನ್ನ ಎದೆಯಲ್ಲಿ ಇರ್ತೀನಿ, ವಕ್ಷಸ್ಥಲದಲ್ಲಿ, ಅಲ್ಲಿಯೇ ಒದ್ದಿದ್ದಾನವನು. ಆದ್ದರಿಂದ ಮದಾಲಿಂಗನ ಸ್ಥಳೇ ದೇವೇ ಪಾದೇನೈವ ಜಗತ್ಪತೆ, ಪಾದದಿಂದ ಅವನಲ್ಲಿ ಒದ್ದದ್ದಕ್ಕೆ ನಾನು ಇಲ್ಲಿ ಇರೋದಿಲ್ಲ. ಹಾಗಾಗತ್ತೆ. ಈಗೆಲ್ಲ ಸ್ವಲ್ಪ ಸಂಸ್ಕಾರಗಳೇ ಕಮ್ಮಿ ಇರೋದ್ರಿಂದ ಮತ್ತು ಮದುವೆ ಆದ ಹೊಸದಾಗಿ ಪಚ್ಚಲ ಮೇಲೆ ಒಂದು ಸೇರ್ ಅಕ್ಕಿ ಬೆಲ್ಲ ಇಡ್ತಾರೆ, ಸೊಸೆಗೆ ವದಿ ಅಂತಾರೆ. ವದಿ ಅಂದ್ರೆ ಏನರ್ಥ? ನಿಧಾನಕ್ಕದನ್ನು ತಳ್ಳಿ ಒಳಗೆ ಹೋಗ್ಬೇಕು ಅಂತ. ಇವಳು ವದಿ ಅಂದ್ರೆ ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಇವಳು ಒದ್ದೇ ಬಿಟ್ಲು ಜೋರಾಗಿ. ನೇರವಾಗಿ ಎದುರುಗಡೆಗೆ ಅತ್ತೆ ಫೋಟೋ ಇತ್ತು, ಅದು ಹೋಗಿ ಆ ಸೇರ್ ಅಲ್ಲಿಗೆ ಬಡಿತು. ಅಲ್ಲಿಂದ ಪ್ರಾರಂಭ ಆಯ್ತು ನೋಡ್ರಿ ಅತ್ತೆ ಸೊಸೆ ಜಗಳ. ಹಾಗಾಗೋಗತ್ತೆ. ಆದ್ದರಿಂದ ದೇವರು ವಧಿಸಿಕೊಂಡ್ರು ಸುಮ್ಮನಿದ್ನಲ್ಲ, ಇವಳಿಗೆ ಕೋಪ ಬಂತು, ನಾನು ಕೊಲ್ಹಾಪುರಕ್ಕೆ ಹೋಗ್ತೀನಿ ಎಂದು. ಇತಿ ಪ್ರೇಮ್ನಾಚ ಕಲಹಂ, ದೇವರ ಜೊತೆಗೆ ಅವಳು ಕಲಹ ಮಾಡಿದಳು. ಹೇಗೆ ಕಲಹ ಮಾಡಿದಳು ಅಂದ್ರೆ ಪ್ರೇಮ್ನಾಚ ಕಲಹಂ ಅಂತಾರೆ, ತುಂಬಾ ಪ್ರೀತಿಯಿಂದ ಕಲಹ ಮಾಡಿದ್ಲಂತ. ಅದಕ್ಕೆ ಹೇಳ್ತದೆ, ಗಂಡ ಹೆಂಡಂದಿರಲ್ಲಿ ಕಲಹವೂ ಆಗಬೇಕು, ಕಲಹ ಆಗಬೇಕು. ಕಲಹವೂ ಆಗದೇನೂ ಇರೋದು ತಪ್ಪು, ಕಲಹ ಆಗ್ತಾನೇ ಇರೋದು ತಪ್ಪು. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ. ಆಗಾಗ ಸಣ್ಣ ಪುಟ್ಟ 2-3 ಮಾತುಗಳು ಬರಬೇಕು, ಅಂದಾಗೆ ಪ್ರೀತಿ ಗಟ್ಟಿ ಆಗತ್ತೆ. ಕೆಲವರು ಮನೆಯಲ್ಲಿ ಭೇಟಿನೇ ಆಗ್ತಿರೋದಿಲ್ಲ, ಸಂಡೆಗೆ ಒಂದ್ಸರಿ ಭೇಟಿ ಆಗತ್ತೆ, ಜಗಳ ಆಡ್ಲಿಕ್ಕೆ ಟೈಮೇ ಇರೋದಿಲ್ಲ, ಅದು ಸಂಸಾರವೂ ಅಲ್ಲ. ಹೀಗಾಗಿ ಪ್ರೀತಿಯಿಂದ ಕಲಹ ಮಾಡಿದಾಳಂತ. ಪ್ರೀತಿಯಿಂದ ಕಲಹ ಮಾಡಿದರೆ ಹೇಳಿ ಹೋಗ್ತಾಳೆ, ಕರವೀರಪುರಕ್ಕೆ ಹೋಗ್ತೀನಿ ನಾನು. ಒಂದು ಅಲ್ಲಿ ಕೊಲ್ಲ ಎನ್ನುವಂತಹ ಒಬ್ಬ ರಾಕ್ಷಸ ಅಡಿಗೆ ಕೂತ್ಕೊಂಡಿದ್ದ. ಅವನ ಸಂಹಾರವನ್ನ ಲಕ್ಷ್ಮೀದೇವಿನೇ ಮಾಡಬೇಕಾಗಿತ್ತು. ಅದಕ್ಕೆ ಆ ಊರಿಗೆ ಕೊಲ್ಹಾಪುರ ಅಂತ ಹೆಸರು. ಕೊಲ್ಲ ಎಂಬ ರಾಕ್ಷಸ ಅಲ್ಲಿ ವಾಸ ಮಾಡಿಕೊಂಡಿದ್ದ, ಆದ್ದರಿಂದ ಕೊಲ್ಹಾಪುರ ಅಂತ ಆ ಊರಿಗೆ ಹೆಸರು. ಅಲ್ಲಿಗೆ ಹೋಗಿದ್ದಾಳೆ. ರಮಾಜಗಾಮ ತಚ್ಛೇತ್ರಂ ಕರವೀರಪುರಂ ಪ್ರತಿ. ಯಾವಾಗ ಲಕ್ಷ್ಮೀದೇವಿ ಅಲ್ಲಿ ಹೋದ್ಲೋ ಆಗ ಭಗವಂತ ತಾನು ವೈಕುಂಠವನ್ನ ಬಿಟ್ಟ. ತೆಕ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ಲಕ್ಷ್ಮೀದೇವಿ ಬಿಟ್ಟೋಗ್ಬಿಟ್ಲು ಗಂಡನ್ನ? ಇಲ್ಲ. ಮತ್ತೆ ಈ ಕಥೆಯನ್ನ ಎಕ್ಸಾಂಪಲ್ ಆಗಿ ತಗೋಬೇಡ್ರಿ. ಮತ್ ಲಕ್ಷ್ಮೀದೇವಿನೇ ಬಿಟ್ಟೋಗಳ್ರಿ, ನಾವ್ಯಾಕೆ ಬಿಟ್ಟು ಹೋಗ್ಬಾರ್ದು? ಲಕ್ಷ್ಮೀದೇವಿ ಹಗಲು ರಾತ್ರಿ ಗಂಡನ ಸೇವಾ ಮಾಡ್ತಾಳೆ, ನೀವ್ಯಾಕೆ ಮಾಡಬಾರ್ದು? ಅದಕ್ಕೆ ಉತ್ತರ ಇರಲ್ಲ. ಲಕ್ಷ್ಮೀದೇವಿನೇ ಕೊಲ್ಲಾಪುರಕ್ಕೆ ಬಿಟ್ಟು ಹೋಗ್ಲಿಲ್ಲ. ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ ಅಂತ ಹೇಳುತ್ತೆ. ಒಂದು ರೂಪದಿಂದ ಲಕ್ಷ್ಮೀದೇವಿ ದೇವರ ಜೊತೆಗೇ ಇದ್ದಾಳೆ. ಅದಕ್ಕೆ ದಾಸರಂತಾರಲ್ಲ, ಮರಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ, ಹಗಲು ಇರಳು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ. ದೇವರು ಒಂದು ಕ್ಷಣ ನಿನ್ ಬಿಟ್ಟಿರೋದಿಲ್ಲ, ಹಾಗೆ ನೀನು ಅವನನ್ನ ಮರಳು ಮಾಡಿಕೊಂಡಿದ್ದೀಯಲ್ಲ ಅಂತ ಲಕ್ಷ್ಮೀದೇವಿಗೆ ದಾಸರು ಪ್ರಾರ್ಥನೆಯನ್ನ ಮಾಡ್ತಾರೆ. ಆಗ ಭಗವಂತ ತಾನು, ಅವನಿಗೆ ಗೊತ್ತಿದೆ ಲಕ್ಷ್ಮೀದೇವಿ ಎಲ್ಲಿ ಹೋಗಿದ್ದಾಳೆ ಅಂತ. ಯಾಕಂದ್ರೆ ಹೇಳೇ ಹೋಗಿದ್ಲು ಅವಳು, ನೀಟಾಗಿ ಲೊಕೇಶನ್ ಶೇರ್ ಮಾಡೇ ಹೋದ್ಲು, ನಾನ್ ಕರವೀರಪುರಕ್ಕೆ ಹೋಗ್ತೀನಿ ಅಂತ. ಆದ್ರೆ ದೇವರು ಅವಳನ್ನು ಹುಡುಕೊಂಡು ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದ. ಅದ್ಭುತವಾದಂತಹ ಪ್ರದೇಶ. ಸುವರ್ಣ ಮುಖರಿ ಅಂತ ಒಂದು ನದಿ, ಬೆಟ್ಟದ ಮೇಲೆ 66 ಕೋಟಿ ತೀರ್ಥಗಳಿವೆ. ಅದರ ಮಹತ್ವ ತಿಳ್ಕೊಳ್ರಿ. ಬೆಟ್ಟದ ಮೇಲೆ 66 ಕೋಟಿ ತೀರ್ಥಗಳಿವೆ. ಅವುಗಳಲ್ಲಿ 1008 ತೀರ್ಥ ಬಹಳ ಶ್ರೇಷ್ಠ, ಅವುಗಳಲ್ಲಿಯೂ 108 ತೀರ್ಥ ಬಹಳ ಶ್ರೇಷ್ಠ, ಅವುಗಳಲ್ಲಿಯೂ 60 ತೀರ್ಥಗಳು ಭಾರಿ ಭಾರಿ ಶ್ರೇಷ್ಠ. ಆ 60 ತೀರ್ಥಗಳಲ್ಲಿಯೂ ಸ್ವಾಮಿ ಪುಷ್ಕರಣಿ, ಆಕಾಶಗಂಗಾ, ಪಾಪ ವಿನಾಶಿನಿ,
ತುಂಬುರು ತೀರ್ಥ, ಪಾಂಡು ತೀರ್ಥ, ಕುಮಾರಧಾರ ತೀರ್ಥ ಇವು ಅತ್ಯಂತ ಶ್ರೇಷ್ಠ, ಅತ್ಯಂತ ಶ್ರೇಷ್ಠವಾದಂತಹ ತೀರ್ಥ. ಬೆಟ್ಟದ ಕೆಳಗೆ ಕಪಿಲ ತೀರ್ಥ ಮೊದಲಾದಂತಹ 17 ತೀರ್ಥಗಳಿವೆ. ಪದ್ಮ ಸರೋವರ, ಕಪಿಲ ತೀರ್ಥ ಮೊದಲಾದ 18 ಯಾವ ಸರೋವರಗಳು, ತೀರ್ಥಗಳು, 17 ತೀರ್ಥಗಳಿವೆ. ಅತ್ಯಂತ ಅದ್ಭುತವಾದಂತಹ ಆ ತೀರದಲ್ಲಿ ಭಗವಂತ ತಾನು ತನ್ನ ಹೆಂಡತಿಯನ್ನ ಹುಡುಕಿಕೊಂಡು ಬಂದಿದ್ದಾನೆ. ಸಾಕ್ಷಾತ್ ವೈಕುಂಠ ಇದ್ದಾಗಿದೆ ಅಂತ, ಅದಕ್ಕೆ ಅದನ್ನ ಭೂವೈಕುಂಠ ಅಂತ ಕರೀತಾರೆ. ಅಲ್ಲಿಗೆ ದೇವರು ಬಂದಿದ್ದಾನೆ. ಬಂದು ತಾನು ಅದ್ಭುತವಾದ ಸ್ವಾಮಿ ಪುಷ್ಕರಣಿಯ ಬಲಭಾಗದಲ್ಲಿ ಒಂದು ಹುತ್ತ ಇದೆ. ಸ್ವತಃ ಬ್ರಹ್ಮದೇವರೇ ಹುಳವಾಗಿ ನಿರ್ಮಾಣ ಮಾಡಿದಂತಹ ಹುತ್ತ ಅಂತ. ಆ ಹುತ್ತದಲ್ಲಿ ದೇವರು ವಾಸ ಮಾಡಿಕೊಂಡು 10,000 ವರ್ಷ ಇದ್ದಾನೆ. ಅಂದ್ರೆ ದ್ವಾಪರ ಮುಗಿದು ಕಲಿಯುಗ ಆರಂಭ ಆಗಬೇಕು. ದೇವರಿಗೆ ಕಲಿಯುಗದಲ್ಲಿ ಅವತಾರ ಇಲ್ಲ, ಅದಕ್ಕೆ ದ್ವಾಪರದ ಕೊನೆಗೆ ದೇವರು ಬಂದ. ಸಂಧಿ ಕಾಲದಲ್ಲಿ ಕಲಿಯುಗದಲ್ಲಿ ಶ್ರೀನಿವಾಸ ಇದ್ದ, ಅವತಾರ ಮಾಡಿಲ್ಲ. ಎಷ್ಟು ಸೂಕ್ಷ್ಮ ಇದೆ ನೋಡ್ರಿ. ತ್ರಿಯುಗ ಹೂತಿ ಅಂತ ದೇವರನ್ನ ಕರೀತಾರೆ. ದೇವರಿಗೆ ಕೃತ, ತ್ರೇತ, ದ್ವಾಪರ 3 ಯುಗದಲ್ಲಿ ಮಾತ್ರ ಅವತಾರ ಇದೆ. ಕಲಿಯುಗದಲ್ಲಿ ದೇವರಿಗೆ ಅವತಾರ ಇಲ್ಲ. ಆದ್ರೆ ಕಲಿಯುಗದ ಪ್ರಾರಂಭಕ್ಕೆ ಶ್ರೀನಿವಾಸ ಈ ಕಲಿಯುಗದಲ್ಲಿ ಇದ್ದಾನೆ. ಆದ್ದರಿಂದ ಅವನು ಕಲಿಯುಗದ ಹೆದ್ದೈವ. ಅದ್ಭುತವಾದ ಸ್ವಾಮಿ ಪುಷ್ಕರಣಿ. ಧನುರ್ಮಾಸದ ದಿನ ದ್ವಾದಶಿ ಅಂದ್ರೆ ಮುಕ್ಕೋಟಿ ದ್ವಾದಶಿ ದಿನ 33 ಕೋಟಿ ದೇವತೆಗಳು ಅರುಣೋದಯ ಕಾಲಕ್ಕೆ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಬರ್ತಾರ. ಸಾಧ್ಯ ಆದ್ರೆ ಅವತ್ತು ಬೆಳಿಗ್ಗೆ ಅರುಣೋದಯ ಕಾಲಕ್ಕೆ, ಅಂದ್ರೆ ಅರುಣೋದಯಕ್ಕಿಂತ ಪೂರ್ವದಲ್ಲಿ 4:04ವರೆಗೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಬೇಕು. ರಘುತ್ತಮರ ಆರಾಧನೆಯ ದಿನ ಮುಕ್ಕೋಟಿ ದ್ವಾದಶಿ. ಭಾರಿ ವಿಶೇಷ ಹೇಳ್ತಾರೆ. ಕಾಂಕ್ಷಂತಿ ದೇವತಾ ಸರ್ವಾಹ ಮಜ್ಜನಂ ತಜ್ಜಲೇ ಶುಭೇ ಅಂತ. ಅಂತಹ ಜಲದಲ್ಲಿ ಸ್ನಾನ ಮಾಡ್ಲಿಕ್ಕೆ ದೇವತೆಗಳೆಲ್ಲ ಅಲ್ಲಿ ಬರ್ತಾರಂತ. ಇನ್ನ ಅಲ್ಲಿ ಶ್ರಾದ್ದಾದಿ ಕರ್ಮಗಳನ್ನ ಮಾಡಿಬಿಟ್ರಂತೂ ಪಿತೃಗಳು ಬಹಳ ವಿಶೇಷವಾಗಿ ತಾವು ಮುಕ್ತರಾಗ್ತಾರೆ. ಅಂತಹ ಸ್ವಾಮಿ ಪುಷ್ಕರಣಿ ಮಹಿಮೆ, ಅದರಲ್ಲಿ ಹುಟ್ಟುವ ಸ್ನಾನದಿಂದ ಹಿಂದೆ ನಾರಾಯಣ ಎನ್ನುವಂತಹ ಬ್ರಾಹ್ಮಣ ಉತ್ತಮವಾದ ಗತಿಯನ್ನ ಹೊಂದಿದ್ದಾನೆ. ಅದರ ಬಲಭಾಗದಲ್ಲಿ ಇರುವಂತಹ ಒಂದು ಹುಣಸೆ ಮರದ ಕೆಳಗೆ ತಿಂತ್ರಿಣಿ ವ್ಯಕ್ತಮೂಲಸ್ಥಂ ಭಗವಾನ್ ಜಗದೀಶ್ವರ, ದೇವರು ತಾನು ಅಲ್ಲಿ ವಾಸ ಮಾಡಿಕೊಂಡು ಇದ್ದಾನೆ. ಆಗ ಒಂದು ಲಕ್ಷ್ಮೀದೇವಿ, ಪಾಪ ನನ್ನ ಗಂಡ ಹುತ್ತದಲ್ಲಿ ಇದ್ದಾನೆ, ಆಹಾರದ ವ್ಯವಸ್ಥೆ ಹೇಗೆ ಅಂತ ತಾನೇ ಗೋಪಾಲಕಿಯಾಗಿ ಹಸು ಕಾಯುವವಳಾಗಿ ಬ್ರಹ್ಮದೇವರನ್ನ ಹಸು ಮಾಡಿಕೊಂಡು ರುದ್ರದೇವರನ್ನ ಕರುವನ್ನಾಗಿ ಮಾಡಿಕೊಂಡು, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಬ್ರಹ್ಮದೇವರೇ ಹಸು, ರುದ್ರದೇವರು ಕರು. ಆ ಹಸುವನ್ನ ನೇಮನೆ ಮಾಡುವವಳು ಸಾಕ್ಷಾಲ್ ಲಕ್ಷ್ಮೀದೇವಿ. ಹೀಗೆ ಆ ಲಕ್ಷ್ಮೀದೇವಿ ತಾನು ವಿಶೇಷವಾಗಿ ಅಲ್ಲಿ ಬಂದು ಒಂದು ಯಾವ ಹಸುವನ್ನ ರಾಜನಿಗೆ ದಾನವನ್ನಾಗಿ ಕೊಟ್ಟಿದ್ದಾಳಂತ. ರಾಜನಿಗೆ ದಾನವನ್ನಾಗಿ ಕೊಟ್ಟದ್ದು ಯಾಕೆ ಅಂತಂದ್ರೆ, ಈ ಹಸುವಿನ ಹಾಲನ್ನ ನನ್ನ ಗಂಡ ಕುಡಿಬೇಕು ಅಂತ. ಇದು ಸಾಮಾನ್ಯವಾದ ಹಸು ಅಲ್ಲ ಅಂತ ಚೋಳರಾಜನಿಗೆ ಹೇಳಿ ಹೋಗ್ತಾಳೆ. ಇದು ಎಷ್ಟು ದುಡ್ಡು ಕೊಡಬೇಕು ಅಂತ ಈ ಹಸು ಬೆಲೆನೇ ಕಟ್ಲಿಕ್ಕಾಗಲ್ಲ ಅಂತ ಹೇಳೋಳು. ಯಾಕಂದ್ರೆ ಬ್ರಹ್ಮದೇವರೇ ಹಸು, ರುದ್ರದೇವರೇ ಕರು. ಏನ್ ನೋಡ್ರಿ, ಈ ಹಸುಗ್ ಬೆಲೆ ಕಟ್ಲಿಕ್ಕಾಗಲ್ಲ. ಆದ್ರೆ ಇದನ್ನ ಸಾಮಾನ್ಯ ಹಸು ಅಂತ ತಿಳ್ಕೋಬೇಡ, ನಿನ್ನ ಸ್ವಂತ ಬಳಕೆಗೆ ಈ ಹಸುವಿನ ಹಾಲನ್ನ ಬಳಸಬೇಡ ಹೇಳ್ತಾಳೆ. ದಿನಾ 2,000 ಹಸುಗಳ ಜೊತೆಗೆ ಗೋಪಾಲಕ ಹಸುವನ್ನ ಮೇಯಿಸ್ಲಿಕ್ಕೆ ಹೋಗ್ಬೇಕು. ದಿನ ಅದು ಶೇಷಾಚಲಕ್ಕೆ ಹೋಗ್ಬೇಕು ಮೇಯ್ಲಿಕ್ಕೆ. ಅಲ್ಲಿ ಹಾಲು ಸುರಿಸ್ಬೇಕು, ಎಲ್ಲಿ ಆ ಹುತ್ತದ ಮೇಲೆ. ವಾಪಸ್ ಮನೆಗೆ ಬರ್ಬೇಕು, ಹಾಲೇ ಕೊಡ್ತಾ ಇಲ್ಲ. 1 ದಿನ ಆಯ್ತು, 2 ದಿನ ಆಯ್ತು, ರಾಜನ ಹೆಂಡತಿಗೆ ಕೋಪ ಬಂತು. ಈ ಹಾಲು ನೀನೇ ಕುಡಿತಾ ಇದೆಯೋ, ಕರು ಕುಡಿತಾ ಇದೆಯೋ, ಏನಾಗಿದೆ? ಬೈತಾಳೆ. ಇವನಿಗೆ ಕೋಪ ಬಂತು. ಮಾರನೇ ದಿವಸ ಆ ಹಸುವನ್ನೇ ಬೆನ್ನತ್ತಿ ಹೋಗ್ತಾನೆ. ಅದು ಹೋಗಿ ಒಂದು ಹುತ್ತದ ಮೇಲೆ ಹಾಲನ್ನು ಸುರಿಸ್ತಾ ಇದೆ. ತುಂಬಾ ಕೋಪ ಬಂತು. ಆ ಹುತ್ತದಲ್ಲಿ ಯಾವುದೋ ಪಿಶಾಚಿ ಇದೆ ಅಂತ ತಿಳಿದ ಯಾವ ಗೋಪಾಲಕ ಜೋರಾಗಿ
ಕತ್ತಿಯಿಂದ ಅಂದ್ರೆ ತಾನೇನು ಕೈಯಲ್ಲಿ ಹಿಡಿದ ಆಯುಧದಿಂದ ಹೊಡಿತಾನೆ. ಹೊಡೆದ್ರೆ ದೇವರ ಹಸುವನ್ನ ಮುಂದೆ ಸರಿಸಿ ತಾನು ಆ ಪೆಟ್ಟನ್ನು ಸ್ವೀಕಾರ ಮಾಡ್ತಾನೆ. ಎಷ್ಟೋ ಅದ್ಭುತವಾದ ಮಾತನ್ನ ಅಲ್ಲಿ ಹೇಳ್ತಾರೆ ಅಂದ್ರೆ, ಭಾರಿ ಮಾತಿದೆ. ದೇವರದ್ದು ಒಂದು ಸಂಕಲ್ಪ ಇದೆ ಅಂತ. ಏನು ಸಂಕಲ್ಪ ಇದೆ? ಯಾರು ನನಗಾಗಿ ತಾವೆಲ್ಲವನ್ನ ಸಮರ್ಪಣೆಯನ್ನ ಮಾಡ್ತಾರೋ ಅವರನ್ನ ನಾನು ರಕ್ಷಣೆಯನ್ನ ಮಾಡ್ತೀನಿ ಅಂತ ದೇವರದ್ದೊಂದು ಸಂಕಲ್ಪ ಇದೆ. ಸ್ವಯಂ ದಧಾರ ತದ್ಘಾತಂ, ತಾನೇ ಆ ಪೆಟ್ಟನ್ನ ತಲೆಯಲ್ಲಿ ತಿಂದ. ದೇವರನ್ನ ಹೆಂಗ ಚಿಂತನೆಯನ್ನ ಮಾಡಬೇಕು ನೋಡ್ರಿ. ಸ್ವಭಕ್ತ ಹನನಂ ಲೋಕೆ ಆತ್ಮಾರ್ಥಂ ಯಪ್ಪುಮಾಶ್ಚರೇ, ತನ್ನ ಭಕ್ತರ ಹನನ ಆಗುವುದನ್ನ ದೇವರು ಸರ್ವಾತ್ಮನ ತಾನು ನೋಡೋದಿಲ್ಲ ಅಂತ ಒಂದು ಮಾತನ್ನ ಹೇಳ್ತಾರೆ. ಆದ್ದರಿಂದಾಗಿ ತಕ್ಷಣದಲ್ಲಿಯೇ ತಾನು ಆ ಏಟನ್ನ ತಿಂದ್ರೆ 7 ತಾಳೆ ಅಂದ್ರೆ ಒಂದು ತಾಳ ಅಂದ್ರೆ ಒಂದು ಗೇಣು ಅಂತ ಬರೆದಿದ್ದಾರೆ. ರಕ್ತ ಚಿಮ್ಮಿತಂತೆ ದೇವರ ತಲೆಯಿಂದ. 7 ಗೇಣಿನಷ್ಟು ಎತ್ತರ ರಕ್ತ ಚುಮ್ತಾ ಇದೆ. ಅದನ್ನ ನೋಡೇ ಸತ್ತೋದ್ನಂತ ಗೋಪಾಲಕ. ಆ ಹಸು ನೇರವಾಗಿ ರಾಜನ ಮನೆಗೆ ಬಂತು. ಆ ಅರಮನೆಯ ಮುಂದೆ ಅಂಗಳದಲ್ಲಿ ಬಿದ್ದು ಹೊರಳಾಡ್ತಾ ಇದೆ. ಏನೋ ಆಗಿದೆ ಅಂತ ರಾಜನಿಗೆ ಗೊತ್ತಾಯ್ತು. ತನ್ನ ಸೇವಕನನ್ನ ಕೊಟ್ಟು ಕಳಿಸಿದ್ರೆ ಅಲ್ಲಿ ಧೇನುಪಾಲಕ ಸತ್ತು ಬಿದ್ದ ವಿಷಯ ಗೊತ್ತಾಯ್ತು. ರಾಜ ಸ್ವತಃ ತಾನು ಆಶ್ಚರ್ಯಪಟ್ಟು ಬಂದು ನೋಡ್ತಾನೆ, ರಕ್ತ ಹೋಗ್ತಾ ಇದೆ. ದೇವರು ಕತ್ತಿನ ಮೇಲೆತ್ತಿ ಹೇಳ್ತಾನಂತ ರಾಜನಿಗೆ, ಮನೆಯಲ್ಲಿ ಹೆಂಡತಿ, ಮಕ್ಕಳು, ಸೇವಕ ತಪ್ಪು ಮಾಡಿದರೆ ಅದರ ಹೊಣೆ ಯಜಮಾನ. ದೇವರು ಹೇಳುವಂತಹ ಮಾತು. ನಾನ್ ಚೆನ್ನಾಗಿದ್ರೆ ಅಲ್ಲ, ನನ್ನ ಹೆಂಡತಿ, ಮಕ್ಕಳು, ಸೇವಕರು ಯಾರೇ ತಪ್ಪು ಮಾಡ್ಲಿ ಅದರಲ್ಲಿ ನನಗೆ ಪಾತ್ರ ಇದೆ. ಯಾಕಂದ್ರೆ ನಾನು ಅವರನ್ನ ಚೆನ್ನಾಗಿ ನೇಮನೆಯನ್ನ ಮಾಡಬೇಕಾಗಿತ್ತು. ಆದ್ದರಿಂದಾಗಿ ದೇವರಂತಾನ್, ಪಾಪಿಷ್ಠೋಸಿ ದುರಾಚಾರ, ಅತ್ಯಂತ ಪಾಪ ಮಾಡಿದ್ದಿ ನೀನು, ರಾಜೇಶ್ವರ್ಯ ಮದೋನ್ಮತ್ತ ನೀನು, ಅನಾಥನಾದಂತಹ ನನಗೆ, ದರಿದ್ರನಾದಂತಹ ನಾನು ಕಾಡಿನಲ್ಲಿ ಇದ್ದೀನಿ, ತಂದೆ ತಾಯಿಗಳಿಲ್ಲ, ಹೆಂಡತಿ ಬಂಧುಗಳಿಲ್ಲ, ಅಂತಹ ನನ್ನನ್ನ ನಿನ್ನ ಗೋಪಾಲಕನಿಂದ ಹೊಡಿಸಿದ್ದೀಯಲ್ಲ, ಇಲ್ಲಿ ಪೆಟ್ಟು ಬಿದ್ದಿದೆ, ಬಹಳ ಜೋರಾಗಿ ಪೆಟ್ಟು ಬಿದ್ದಿದೆ, ಶಿರೋಭಿನ್ನವಾಗಿದೆ. ಆದ್ದರಿಂದಾಗಿ ನಿನಗೆ ಶಾಪ ಕೊಡ್ತೀನಿ ಅಂತ ಶಾಪ ಕೊಟ್ಟ. ಏನ್ ಶಾಪ? ಪಿಶಾಚೋ ಭವ ದುರ್ಬುದ್ಧೆ, ಪಿಶಾಚಿಯಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದಾನೆ. ದುಃಖ ಪಡ್ತಾನ ರಾಜ. ಕೊನೆಯ ದೇವರಂತಾನ, ಶಾಪ ಕೊಟ್ಬಿಟ್ಟೆ ವಿಚಾರ ಮಾಡದೆ, ಆದ್ರೆ ನಾನು ಆಡಿದ ಮಾತು ಸುಳ್ಳಾಗಲ್ಲ ಅಂತ ನನ್ನ ಭಕ್ತರೆಲ್ಲ ಅಂತಾರ. ನೀನ್ ಪಿಶಾಚಿ ಅಂತೂ ಆಗ್ತಿ, ಆದ್ರೆ ಮುಂದೆ ನನ್ನ ಮದುವೆ ಆಗತ್ತೆ. ಮದುವೆಯಲ್ಲಿ ನನ್ನ ಮಾವ ಆಕಾಶ ಮಹಾರಾಜ ನನಗೆ ಒಂದು ಬಂಗಾರದ ಕಿರೀಟವನ್ನ ಕೊಡ್ತಾನೆ. ಇವತ್ತಿಗೂ ಪ್ರತಿ ಶುಕ್ರವಾರ ಸಂಜೆ ಶ್ರೀನಿವಾಸನಿಗೆ ಆ ಬಂಗಾರದ ಕಿರೀಟವನ್ನ ಹಾಕ್ತಾರ. ದೇವರಂತಾನೆ, ಎಷ್ಟಿದೆ ಆ ಕಿರೀಟ ಅಂದ್ರೆ 2000 ತೊಲೆ ಬಂಗಾರದಿಂದ ಮಾಡಿದ ಬಂಗಾರದ ಕಿರೀಟ. 1 ತೊಲೆ ಅಂದ್ರೆ 10 ಗ್ರಾಮ್, 50,000 ರೂಪಾಯಿ ಹತ್ತತ್ರ. 2000 ತೊಲೆ ಆ ಕಿರೀಟವನ್ನು ನನಗೆ ಹಾಕ್ತಾರ. ಈ ತಲೆಯಲ್ಲಿ ಗಾಯ ಆಗಿದೆ ಅಲ್ಲ, ಆ ಗಾಯ ಆಗಿದ್ದಕ್ಕೆ ಆ ಕಿರೀಟ ಹಾಕಿದಾಗ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ದೇವರಂತ, ನನ್ನ ಕಣ್ಣಲ್ಲಿ ಎಷ್ಟೊತ್ತು ನೀರು ಬರುತ್ತೆ ಅಷ್ಟೊತ್ತು ನಿನಗೆ ಸುಖ ಆಗತ್ತೆ ಅಂತ. ಏನ್ ಸಂಬಂಧ? ಇವನಿಗೆ ಕಣ್ಣಲ್ಲಿ ನೀರು ಬರೋದಕ್ಕೂ ಆ ಪಿಶಾಚಿಯಾದಂತಹ ರಾಜನಿಗೆ ಸುಖ ಆಗೋದಕ್ಕೆ ಏನ್ ಸಂಬಂಧ ಅಂದ್ರೆ, ಪಿಶಾಚಿಗಳಿಗೆ ಮತ್ತೊಬ್ಬರ ಕಣ್ಣೀರು, ಮತ್ತೊಬ್ಬರ ರಕ್ತ ಅಂದ್ರೆ ಸಂತೋಷ. ಪಿಶಾಚಿ ಜನ್ಮದಲ್ಲಿ ಇರ್ತಾನೆ. ಆದ್ದರಿಂದಾಗಿ ಶ್ರೀನಿವಾಸನಿಗೆ ಇವತ್ತಿಗೂ ಹಾಗೆ ಕಣ್ಣಲ್ಲಿ ನೀರು ಬರುತ್ತಂತ ಆ ಕಿರೀಟವನ್ನ ಹಾಕಿದ್ರೆ ಸಂಧ್ಯಾಕಾಲದ. ಹೀಗಾಗಿ 6 ಘಟಿಕಾ ಕಾಲ ನಿನಗೆ ಸುಖ ಆಗತ್ತೆ ಅಂತ ಹೇಳಿ ತಾನು ಆ ಗಾಯಕ್ಕೆ ಉಪಚಾರವನ್ನ ಮಾಡಿಕೊಳ್ಬೇಕು ಅಂತ ಬೃಹಸ್ಪತ್ಯಾಚಾರನ ಕರೀತಾರೆ. ಬೃಹಸ್ಪತ್ಯಾಚಾರ ಎಲ್ಲ ಔಷಧಿ ಹೇಳ್ತಾರೆ, ಎಲ್ಲೆಲ್ಲಿ ಏನೇನ್ ಸಿಗತ್ತೆ, ಯಾವ ಗಿಡ ಎಲೆ. ಈಗಿನ ಹಾಗೆ ಎಲ್ಲ ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಒಳ್ಳೆ ಉತ್ತಮವಾದಂತಹ ಗಿಡಮೂಲಿಕೆಗಳಲ್ಲಿ ಔಷಧಿ ಇದೆ. ಆ ಔಷಧಿಯನ್ನ ಎಲ್ಲೆಲ್ಲಿದೆ, ಹೇಗಿದೆ, ಎಕ್ಕೆ ಗಿಡದ ಹತ್ತಿ ಗಿಡದ ಹಾಲು, ಇವುಗಳನ್ನ
ಚೆನ್ನಾಗಿ ಸೇರಿಸಿ ಆ ಗಾಯದ ಮೇಲೆ ಹಚ್ಕೋ, ರಕ್ತ ನಿಲ್ಲತ್ತೆ, ಗಾಯ ವಾಸಿ ಆಗತ್ತೆ ಅಂತ ಬೃಹಸ್ಪತ್ಯಾಚಾರ್ಯ. ಆಯ್ತು ಅಂತ ಭಗವಂತ ತಾನು ಆ ಔಷಧಿಯನ್ನ ದಿನಾ ಹಚ್ಚಿಕೊಳ್ಬೇಕು. ಅದ್ಭುತವಾಗಿದೆ ವೆಂಕಟಾಚಲ ಅಂದ್ರೆ, ಬಹಳ ಅದ್ಭುತವಾದದ್ದು ಇದು. ರಾಮಾವತಾರ ಕೃಷ್ಣಾವತಾರದ ಎಲ್ಲ ಕಥೆ ವೈಕುಂಠದ ಮಹಿಮೆಯನ್ನೇ ತಿಳಿಸಿಕೊಡುತ್ತೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಭಗವಂತ ತಾನು ಆ ಯಾವ ಔಷಧಿಯನ್ನ ಹುಡುಕ್ಬೇಕು. ಕದಾಚಿತ್ ವೆಂಕಟೇಶಸ್ತು ತಾನೇನು ಮಾಡಿದ ಅಂದ್ರೆ ಬೇಟೆ ಆಡ್ಲಿಕ್ಕೆ ಹೊರಟನಂತ. ಸಾಕ್ಷಾತ್ ವಾಯುದೇವರೇ ತಾವು ಕುದುರೆಯಾಗಿ ಬಂದಿದ್ದಾರೆ, ಲಕ್ಷ್ಮೀದೇವಿ ಹಗ್ಗವಾಗಿ ಬಂದಿದ್ದಾಳಂತ. ದೇವರು 15 ಮೊಳದ ಬಟ್ಟೆಯನ್ನ ಉಟ್ಟುಕೊಂಡು ಬೇಟೆ ಆಡ್ಲಿಕ್ಕೆ ಹೊರಟಿದ್ದಾನೆ. ಒಳ್ಳೆ ವಸ್ತ್ರವನ್ನ ಧಾರಣೆಯನ್ನ ಮಾಡಿ, ಕುಂಡಲಗಳನ್ನೆಲ್ಲ ಹಾಕೊಂಡು, ಆಭರಣ ಹಾಕೊಂಡು ದೇವರು ಹೊರಟಿದ್ದಾನಂತ. ಮಧ್ಯೆ ಅನೇಕ ಕಥೆ ಇದೆ. ವರಾಹದೇವರಿಗೆ ಶ್ರೀನಿವಾಸನಿಗೆ ಭೇಟಿ ಆಗತ್ತೆ. ಶ್ರೀನಿವಾಸ ಅಂತ, ನಾನಿಲ್ಲಿರ್ಬೇಕು ಸ್ವಲ್ಪ ದಿನ, ಜಾಗ ಕೊಡು ಅಂದ. ಲೀಸಿಗೆ ಕೇಳ್ತಾನ, ಬಾಡಿಗೆ ಕೇಳಿಲ್ಲ ಶ್ರೀನಿವಾಸ, ಲೀಸಿಗೆ. ಅಂದ್ರೆ ಲೀಸ್ ಅಂದ್ರೆ ಇಷ್ಟು ವರ್ಷ ಇರ್ತೀವಿ ಅಂತ ಅಗ್ರಿಮೆಂಟ್ ಮಾಡ್ಕೋಬೇಕು. ಎಷ್ಟು ವರ್ಷ ಅಂತ ಕೇಳಿದ್ರು. ಕಲಿಯುಗ ಮುಗಿಯುವವರೆಗೂ ನಾನು ಇಲ್ಲಿರ್ತೀನಿ. ಅದೆಲ್ಲ ವರಾಹದೇವರ ಕ್ಷೇತ್ರ. ಎಂಥವ್ರಿಗೆ ಮನೆ ಬಾಡಿಗೆ ಕೊಡಬಾರ್ದು ಅಂದ್ರೆ ಶ್ರೀನಿವಾಸನಂತವ್ರಿಗೆ ಮನೆ ಬಾಡಿಗೆ ಕೊಡಬಾರ್ದು. ಏನಾಯ್ತು, ಎಲ್ಲ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾನ ಸ್ವಾಮಿ ಮಾರಾಯ. ವರಾಹದೇವರೇ ಪಾಪ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡಿದ್ದಾರೆ. ಈಗ ಪೂರ್ತಿ ಶ್ರೀನಿವಾಸ ದೇವರೇ ಎಲ್ಲೋದ್ರು ಗೋವಿಂದ 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 ಗೋವಿಂದ. ವರಾಹದೇವರ ಹತ್ರ ಕ್ಯೂನೇ ಇರಲ್ಲ, ಶ್ರೀನಿವಾಸನ ಹತ್ರ ಹಾಗೆ ರಶ್ ಇರತ್ತೆ. ಅಲ್ಲ, ನೀನು ಬ್ರಾಹ್ಮಣ ಅಲ್ಲ, ನಿನಗ್ ದಾನ ಮಾಡ್ಲಿಕ್ಕೆ ಬರಲ್ಲ, ನಿನ್ನ ಹತ್ರ ದುಡ್ಡಿಲ್ಲ, ನಾನು ಇದನ್ನ ವ್ಯಾಪಾರ ಮಾಡ್ಲಿಕ್ಕೆ ಬರಲ್ಲ, ದುಡ್ಡಿಲ್ಲ ಅಂದ್ರೂ ನಿನಗ್ ನಾನು ಹೆಂಗ ಕೊಡ್ಲಿ ಅಂತ. ಆ ಶ್ರೀನಿವಾಸ ಒಂದು ಮಾತು ಹೇಳ್ತಾನೆ, ತುಂಬಾ ನಾವಿದನ್ನ ಕೇಳ್ಕೋಬೇಕು, ಬಹಳ ಮುಖ್ಯವಾದ ಮಾತು ಪುರಾಣದಲ್ಲಿ ಬರೋದು. ದುಡ್ಡಿನಲ್ಲಿ 2 ತರಹ ಇದೆ, ಸಿದ್ಧ ಸಾಧ್ಯ. ಸಿದ್ಧ ಅಂದ್ರೆ ಈಗಿರೋ ದುಡ್ಡಿನಿಂದೇ ನಾವು ವಸ್ತುಗಳನ್ನ ಖರೀದಿ ಮಾಡಿದ್ರೆ ಅದು ಸಿದ್ಧದಲ್ಲ. ಈ EMI ಎಲ್ಲ ಇವೆ ಅಲ್ಲ, ಇವು ಸಾಧ್ಯ. ಮುಂದೆ ಬಂದಾಗ ದುಡ್ಡು ಕೊಡೋದು. ಈ ಫಸ್ಟ್ EMI ಸ್ಟಾರ್ಟ್ ಮಾಡಿದ್ದು ಶ್ರೀನಿವಾಸ ದೇವ್. ಏನು ಅಂದ್ರೆ ಹೀಗಿದೆ, ನನ್ನ ಹತ್ರ ಇವತ್ತು ದುಡ್ಡಿಲ್ಲ, ನನ್ನ ಭಕ್ತರು ಕೊಡುವ ಕಾಣಿಕೆಯನ್ನ ನಾನು ನಿಂಗೆ ಕೊಡ್ತೇನೆ. ಒಂದು, ನಾನು ನಿನಗೆ ಏನು ಒಂದು ಕೊಡ್ತೀನಿ ಅಂದ್ರೆ, ಯಾರು ಇಲ್ಲಿ ಬರ್ತಾರೆ ನನ್ನ ದರ್ಶನಕ್ಕೆ, ಮುಂದೆ 1000 ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ನಿನಗೆ ಮೊದಲು ನೈವೇದ್ಯ ಆಗ್ಬೇಕು, ನಿನಗ್ ಮೊದಲು ಅಭಿಷೇಕ, ಮೊದಲು ನಿನ್ನ ದರ್ಶನ ಮಾಡಿಯೇ ನನ್ನ ದರ್ಶನ ಮಾಡ್ಬೇಕು. ಇದೇ ನಾನು ನಿನ್ ಕೊಡೋ ಬಾಡಿಗೆ ಅಂತ. ನೋಡ್ರಿ ಹೇಗೆ. ಹೀಗಾಗಿ ವರಾಹದೇವರ ದರ್ಶನವನ್ನ ಮಾಡದೆ ಯಾರು ಶ್ರೀನಿವಾಸನ ದರ್ಶನ ಮಾಡುತ್ತಾರೆ ಅವರಿಗೆ ಶ್ರೀನಿವಾಸನ ದರ್ಶನದ ಫಲ ಇಲ್ಲ ಅಂತ ಶ್ರೀನಿವಾಸ ಹೇಳಿದ್ದಾರೆ. ಆದ್ದರಿಂದಾಗಿ ವರಾಹದೇವರ ಕ್ರಮ ಹೇಗೆ ಅಂದ್ರೆ, ಬೆಟ್ಟ ಹತ್ತಿ ಹೋಗ್ಬೇಕು, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ, ವರಾಹದೇವರ ದರ್ಶನ, ಆಮೇಲೆ ಶ್ರೀನಿವಾಸನ ದರ್ಶನ. ಹಾಗೆ ಶ್ರೀನಿವಾಸನ ದರ್ಶನವನ್ನ ಮಾಡಿದ್ರೆ, ಅಂದ್ರೆ ಸ್ವಾಮಿ ಪುಷ್ಕರಣಿ ಸ್ನಾನವನ್ನ ಬಿಟ್ಟು ಅಥವಾ ವರಾಹದೇವರ ದರ್ಶನವನ್ನ ಬಿಟ್ಟು ಶ್ರೀನಿವಾಸನ ದರ್ಶನ ಮಾಡಿದ್ರೆ ಯಾತ್ರಾ ಫಲ ಸಿಗೋದಿಲ್ಲ. ಇದು ದೇವರು ಹೇಳಿದಂತ ಮಾತು. ಮುಂದೆ ಭಗವಂತ ತಾನಲ್ಲೇ ಇದ್ದಾಗ ಊಟಕ್ಕೆ ವ್ಯವಸ್ಥೆ ಆಗ್ಬೇಕು. ಆಗ ಹಿಂದೆ ಯಶೋದೆ ಆದವಳೆ ಈಗ ಬಕುಲೆಯಾಗಿ ಬಂದು ಶ್ರೀನಿವಾಸನ ಊಟೋಪಚಾರವನ್ನು ನೋಡಿಕೊಳ್ತಾಳಂತ. ಎಂಥ ಮಾತಾಡಿ, ಪುರಾ ಯಶೋಧ ಬಕುಲ ಕೃಷ್ಣಸ್ಯ ಜನನೀಹಭೂತ್. ಅವಳ್ಯಾಕೆ ಬಕುಲ ಆಗಿ ಬಂದು, ಅವಳಂತಾಳಂತ ಕೃಷ್ಣಾವತಾರದಲ್ಲಿ 16,108 ಜನರನ್ನ ದೇವರು ಮದುವೆ ಮಾಡಿಕೊಂಡ. ಕೋಪ ಬಂದದ್ದೇ ಅವಳಂದ್ಲು, ಅಲ್ಲ ಮತ್ತೆ ಇಷ್ಟು ಜನರನ್ನ ನೀನು ಮದುವೆ ಮಾಡ್ಕೊಂಡು ಒಂದು ಮದುವೆನೂ ನನಗ್ ತೋರಿಸ್ಲಿಲ್ಲ, ಒಂದೇ ಒಂದು ಮದುವೆಯಲ್ಲೂ ನಾನು ನಿನ್ನ ಜೊತೆಗಿರ್ಲಿಲ್ಲ, ನನಗಾಗಿ ಇನ್ನೊಂದು ಮದುವೆ ಮಾಡ್ಕೋ ದೇವರನ್ನಂತ. ಅಲ್ಲ, ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂದ್ರೆ ಆ ಮದುವೆಗೆ ಬೆಲೆ ಇರಲ್ಲ. ಯಾವಾಗೋ ಒಂದ್ಸಾರಿ ಕಾರ್ಯಕ್ರಮಗಳಾದ್ರೆ ಚೆನ್ನಾಗಿರುತ್ತೆ, ದಿನಾದೇ ಉತ್ಸವಗಳ ಬಿಟ್ರೆ ಆ ಉತ್ಸವಕ್ಕೆ ಬೆಲೆ ಇರಲ್ಲ. ಈಗಾಗಲೇ 16,108 ಜನರನ್ನ ಮದುವೆ ಮಾಡ್ಕೊಂಡಾಯ್ತು, ಇನ್ನು ನಾನು ಮದುವೆ ಮಾಡ್ಕೊಳ್ಳಲ್ಲ. ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಒಂದು ಅವತಾರ ಮಾಡ್ತೀನಿ. ಯಾವ್ದು ಅಂದ್ರೆ ಅದು ಶ್ರೀನಿವಾಸನ ಅವತಾರ. ಆ ಅವತಾರದಲ್ಲಿ ಏನಂದ್ರೆ ಬರೀ ಮದುವೆನೇ ಹೈಲೈಟ್. ಶ್ರೀನಿವಾಸ ದೇವರ ಅವತಾರದಲ್ಲಿ ಬೇರೆ ಏನಿದೆ ಹೇಳಿ?
ಮದುವೆ ಒಂದೇ ಹೈಲೈಟ್. ಹೀಗಾಗಿ ಆಗ ನೀನು ಮತ್ತೆ ಬಾ, ನಿನ್ನ ಅಧ್ವರ್ಯುವಿನಲ್ಲಿಯೇನೆ ಮದುವೆ ನಡೀಲಿ. ಹೀಗಾಗಿ ಅವಳೇ ಈಗ ಬಕುಲ ಆಗಿ ಬಂದಿದ್ದಾಳಂತ ಯಶೋದೆ. ಯಾಕವಳು ಬಂದ್ಲು ಪುನಃ ಅಂದ್ರೆ, ಜಗದೋದ್ಧಾರನಾದಂತಹ ಭಗವಂತನನ್ನ ತನ್ನ ಮಗು ಅಂತ ತಿಳಿದಿದ್ಲು. ತಪ್ಪು. ಇಡೀ ಜಗತ್ತಿಗೆ ಕುಲಸ್ವಾಮಿಯಾದ ಭಗವಂತ ಎಲ್ಲಾ ಮಕ್ಕಳಂತೆ ನನಗೂ ಒಬ್ಬ ಕೃಷ್ಣ ಮಗ ಅಂತ ತಿಳಿದ್ಲು. ಆ ಅಪರಾಧದಿಂದ ಪುನಃ ಅವಳು ಬಕುಲೆಯಾಗಿ ಹುಟ್ಟಿದಳು ಅಂತ ಪುರಾಣದಲ್ಲಿ ಹೇಳ್ತಾರೆ. ಹೀಗಾಗಿ ಅವಳು ಬಂದಿದ್ದಾಳೆ. ಮುಂದೆ ಭಗವಂತ ತಾನು ವಸ್ತ್ರವನ್ನ ಧಾರಣೆಯನ್ನ ಮಾಡಿ ಬೇಟೆಯಾಡ್ಲಿಕ್ಕೆ ಅಂತ ಹೋಗಿದ್ದಾನೆ. ಹೋದಾಗ ಅಲ್ಲಿ ಪದ್ಮಾವತಿಯನ್ನ ನೋಡ್ತಾನೆ. ಎಲ್ಲ ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಆಕಾಶರಾಜನ ಮಗಳು ಪದ್ಮಾವತಿ ಬಂದಿದ್ದಾಳೆ. ಅದ್ಭುತವಾದಂತಹ ರೂಪ, ಪದ್ಮಾವತಿಯ ರೂಪ. ಕಥೆಯೆಲ್ಲ ಬಹಳ ವಿಸ್ತಾರವಾಗಿದೆ, ಹೇಳಲಿಕ್ಕೆ ಟೈಮ್ ಇಲ್ಲ. ಆಕಾಶ ಮಹಾರಾಜನಿಗೆ ಮಕ್ಕಳಿರ್ಲಿಲ್ಲ, ತುಂಬಾ ವಯಸ್ಸಾಗಿತ್ತು. ಚಿಂತೆ, ನನಗೆ ಒಂದೇ ಒಂದು ಮಗು ಇಲ್ಲ, ಒಂದು ಗಂಡು ಮಗು ಆಗ್ಬೇಕು ಅಂತ ಚಿಂತೆ ಮಾಡುವಾಗ ಎಲ್ಲ ಋಷಿಗಳು ಹೇಳ್ತಾರೆ ಯಜ್ಞ ಮಾಡೋ ಆಗತ್ತೆ ಅಂತ. ಯಜ್ಞ ಮಾಡ್ಲಿಕ್ಕೆ ಬಂಗಾರದ ನೇಗಿಲಿನಿಂದ ಭೂಮಿಯನ್ನ ಶೋಧನೆ ಮಾಡ್ತಾರೆ. ಶೋಧನೆ ಮಾಡುವಾಗ 1000 ದಳದ ಕಮಲದಲ್ಲಿ ಈ ಲಕ್ಷ್ಮೀ ಸ್ವರೂಪಳಾದಂತಹ ಪದ್ಮಾವತಿ ಸಿಗುತ್ತಾಳೆ. ಆಕಾಶವಾಣಿ ಆಗತ್ತೆ, ಇವಳು ನಿನ್ನ ಮಗಳೇ, ಇವಳನ್ನ ಸಾಕು, ಈ ಯಜ್ಞದ ಫಲದಿಂದ ನಿನಗೊಬ್ಬ ಮಗಾನು ಹುಟ್ಟುತ್ತಾನೆ ಅಂತ. ಹೀಗಾಗಿ ಆಕಾಶ ಮಹಾರಾಜ ಪದ್ಮಾವತಿಯನ್ನ ತಾನು ಮಗಳಿಗಿಂತ ಹೆಚ್ಚಾಗಿ ಸಾಕಿದ್ದಾನೆ. ವಸುದಾನ ಅಂತ ಮುಂದೆ ಒಬ್ಬ ಮಗನು ಹುಟ್ಟಿದ್ದಾನೆ. ಅವಳನ್ನ ನೋಡಿಬಿಟ್ಟ ಭಗವಂತ, ಅವಳ ಮೇಲೆ ಪ್ರೇಮ ಆಯ್ತು. ಏನು ಹೊಸದಾಗಿ ಲಕ್ಷ್ಮೀದೇವಿಯನ್ನು ನೋಡಿದ ಹಾಗೆ ದೇವರು ನೋಡ್ತಾರೆ. ಲೀಲಾ ಮಾನುಷ ವಿಗ್ರಹ, ದೇವರು ಮನುಷ್ಯನಾಗಿ ಅವತಾರ ಮಾಡಿದಾಗ ಯಾಮ್ಯಾಮ್ ಕರೋತಿ ಇವರು ದೈವ ಕರೋತಿ ಲೀಲಾ, ಮನುಷ್ಯನಾದಾಗ ಮನುಷ್ಯರಂತ ನಟನೆ ಮಾಡ್ತಾನಂತ. ಹೇಗೆ ಯೌವನಾವಸ್ಥೆಗೆ ಬಂದಾಗ ಒಬ್ಬ ತರುಣ ಒಬ್ಬ ಹುಡುಗಿಯ ಮೇಲೆ ತುಂಬಾ ಮನಸ್ಸಿಡಬೇಕು, ಹಾಗೆ ದೇವರು ಪದ್ಮಾವತಿಯಲ್ಲಿ ಮನಸ್ಸಿಟ್ಟಿದ್ದಾನಂತ. ಅವಳನ್ನ ನೋಡಿ ಬಂದಲ್ಲ, ಬಂದ ಮೇಲೆ ಇವನಿಗೆ ಊಟವೇ ಸೇರ್ತಾ ಇಲ್ಲ. ಬಕುಲ ಎಲ್ಲ ಅಡಿಗೆ ಮಾಡ್ಕೊಂಡ್ ಬಂದಿದ್ಲಂತ, ಷಡ್ವಿಧವಾದ ಅನ್ನವನ್ನ ಮಾಡ್ಕೊಂಡ್ ಬರ್ತಾ ಇದ್ಲಂತ. ಬಕುಲ ದಿನ 6 ಟೈಪ್ ಅನ್ನ ಮಾಡ್ತಾ ಇದ್ಲು. ಸೂಪ ಅಪೂಪ ರಸಾನ್ವಿತಂ, ದಿನಾ ತೊವ್ವೆ ಆಗ್ಬೇಕು ದೇವರಿಗೆ. ಕಜ್ಜಾಯ, ಸಾರು, ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತಗಳೆಂಬಂತಹ 6 ರಸಗಳಿಂದ ಕೂಡಿದ ಅನ್ನವನ್ನು ಶ್ರೀನಿವಾಸನಿಗೆ ತಾನು ಬಡಿಸ್ತಾ ಇದ್ಲು ದಿನ. ವ್ಯಾಖ್ಯಾನದಲ್ಲಿ ಅದೆಲ್ಲ ಕೊಟ್ಟಿದ್ದಾರೆ. ಷಡ್ವಿಧವಾದ ಅನ್ನವನ್ನ ಹೆಂಗ್ ಮಾಡಬೇಕು, ಅಡಿಗೆ ಗೊತ್ತಿಲ್ಲದೆ ಇದ್ದವ್ರು ಪುರಾಣಕ್ಕೆ ಬಂದ್ರು ಅಡಿಗೆ ಕಲಿಬಹುದು ಅಂತ. ಪಾಯಸವನ್ನ ಮಾಡಿದ್ಲು. ಹೆಂಗ್ ಪಾಯಸ ಮಾಡಿದ್ಲು ಅಂದ್ರೆ, ಅನ್ನದ 3 ಪಟ್ಟು ಹಾಲು ಹಾಕ್ಬೇಕಂತ. ಈಗಲ್ಲ, ಈ ಹಾಲಿನ ವ್ರತ ಇದೆ. ಮತ್ತೆ ಅನ್ನಕ್ಕೆ 3 ಪಟ್ಟು ಹಾಲಾಕಿ, ಹಾಲಿನ ಅರ್ಧದಷ್ಟು ನೀರು, ನೀರಿನ ಅರ್ಧ ಬೆಲ್ಲ, ಅದಕ್ಕೆ ಕೇಸರಿ ಮೊದಲಾದ ಪರಿಮಳ ವಸ್ತುಗಳನ್ನ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಪಾಯಸ ಆಗುತ್ತೆ ನೋಡ್ರಿ. ಹರಿದ್ರಾನ್ನವನ್ನ ಮಾಡಿದ್ಲು. ಅದನ್ನ ಹೆಂಗ್ ಮಾಡಬೇಕು ಅಂತ ಅದಕ್ಕೆ ಪ್ರಮಾಣ ಇವೆ. ಇದಕ್ಕೆಲ್ಲ ಅನ್ನಕ್ಕಿಂತ 4 ಪಟ್ಟು ತುಪ್ಪ ಹಾಕ್ಬೇಕಂತ. ಅಂದ್ರೆ 1 ಬಟ್ಲು ಅನ್ನಕ್ಕೆ 4 ಬಟ್ಲು ತುಪ್ಪ. ಮತ್ತೀ ಯಾವ್ಯಾವ್ದೋ ತುಪ್ಪ ಹಾಕ್ಬೇಡ್ರಿ, ವಾಸನೆ ಇರತ್ತೆ, ಒಳ್ಳೇದು ಅಲ್ಲ. ಶುದ್ಧ ಹಸುವಿನ ತುಪ್ಪ. ಅನ್ನಕ್ಕೆ 4 ಪಟ್ಟು ತುಪ್ಪ, ಸ್ವಲ್ಪ ಅರಿಶಿನವನ್ನ ಹಾಕಿ, ಜೀರಿಗೆ, ಉಪ್ಪು, ಮೆಣಸುಗಳನ್ನ ಹಾಕಿ ಮಾಡಿದ ಅನ್ನ ಹರಿದ್ರಾನ್ನ. ದಧ್ಯೋದನ ಅಂದ್ರೆ ಮೊಸರನ್ನ ಅಂದ್ರೆ ಅನ್ನಕ್ಕೆ 2 ಪಟ್ಟು ಮೊಸರು ಬೇಕು. ನಾವು ವಿದ್ಯಾಪೀಠದಲ್ಲ ಹೀಗೆ ತಮಾಷೆ ಮಾಡ್ತೀವಿ. ಮೊಸರನ್ನ ಬೇರೆ, ಅನ್ನ ಮೊಸರು ಬೇರೆ. ಮೊಸರನ್ನ ಅಂದ್ರೆ ಮೊಸರು ಜಾಸ್ತಿ, ಅನ್ನ ಕಮ್ಮಿ. ಅನ್ನ ಮೊಸರು ಅಂದ್ರೆ ಅನ್ನ ಜಾಸ್ತಿ, ಮೊಸರು ಕಮ್ಮಿ. ನಮ್ಮ ಆಚಾರ ಒಂದ್ಸರಿ ಮಾಡಿಸಿದ್ರು ಸ್ವಾಮಿಗಳ ಪೂರ್ವಾಶ್ರಮ. ಹೆಂಗ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಹಾಲಿನಲ್ಲಿ ಅನ್ನ ಬೇಯಿಸ್ಬೇಕಂತ ಬೆಳಿಗ್ಗೆ. ಈ ಬೆಳದಿಂಗಳು ಊಟ ಮಾಡ್ತಾ ಇದ್ವಿ ವಿದ್ಯಾಪೀಠದಲ್ಲೆಲ್ಲ. ಅವಾಗ ಬೆಳದಿಂಗಳು ಊಟ ಆಗತ್ತೆ. ಬೆಳದಿಂಗಳ ಊಟಕ್ಕೆ ಅವಾಗ್ಲೂ ಮೊಸರನ್ನ ಇದ್ರೆ ಚಂದ ನೋಡ್ರಿ. ಹಾಲಿನಲ್ಲಿ ಅನ್ನ ಬೇಯಿಸಿ ಬೆಳಿಗ್ಗೆ ಅದು ಸ್ವಲ್ಪ ಬೆಚ್ಚಗಾದ ಮೇಲೆ ಅದಕ್ಕೆ ಹೆಪ್ಪಾಕ್ಬಿಡು, ಅದು ರಾತ್ರಿಗೆ ಮೊಸರನ್ನ ಆಗತ್ತೆ. ಅದು ನೋಡ್ರಿ ಎಷ್ಟು ಚೆನ್ನಾಗಿರುತ್ತೆ. ಹಾಗೆ ಮೊಸರನ್ನವನ್ನ ಮಾಡಿಸಿ ಊಟಕ್ಕೆ ಹಾಕಿದ್ರು. ಹೀಗಾಗಿ ಎಲ್ಲವನ್ನ
ಮಾಡಿ ತೊಗೊಂಬಂದ್ಲಂತ. ತೊಗೊಂಬಂದ್ರೆ ದೇವರು ಮಾತೇ ಆಡ್ಲಿಲ್ಲ, ಊಟನೇ ಮಾಡ್ಲಿಲ್ಲ. ಬಕುಲ ಅಂತಾಳೆ ಮಲ್ಕೋಬೇಡ. ಮಲ್ಕೊಂಡ್ಬಿಟ್ಟಿದ್ದ ದೇವರು ಆ ಪದ್ಮಾವತಿಯನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು. ಯಾಕೆ ಮಲಗಿದ್ದಿ ಹೇಳು ಒಂದು ಬಕುಲ. ಹಗಲು ಹೊತ್ತು ಮಲ್ಕೋಬಾರದು. ನ ಕದಾಚಿತ್ ದಿವಾ ಸ್ವಾಪಹ, ಯಾವತ್ತೂ ಬೆಳಿಗ್ಗೆ ಹೊತ್ತು ಮಲ್ಕೋಬಾರ್ದಂತ. ನಮಗ್ ಬೆಳಿಗ್ಗೆ ಮಲ್ಕೊಳ್ಳೋದೇ ಇದ್ರೆ ಆಗೋದೇ ಇಲ್ಲ. ದಿವಾ ಸ್ವಾಪ ಮಾಡಬಾರ್ದು, ಬಹಳ ದೊಡ್ಡ ಪಾಪ ಅಂತಾರೆ. ಡೇ ಟೈಮಲ್ಲಿ ಮಲಗಲೇಬಾರದು ಅಂತಾರೆ. ನ ಕದಾಚಿತ್ ದಿವಾ ಸ್ವಾಪಹ ನ ಕೃತಂ ರೋದನಂ ಹರೇ. ಅಳಬೇಡ, ಯಾಕೆ ಮಲ್ಕೊಂಡು ಹೀಗೆ ಅಳ್ತಾ ಇದ್ದಿ, ಏನಾಗಿದೆ ದುಃಖ ನಿನಗೆ ಅಂತ ಕೇಳಿದಾಗ ದೇವರಂತ ಏನಂತ ಹೇಳಲಿ, ಒಬ್ಬ ಹುಡುಗಿಯನ್ನ ನಾನು ನೋಡಿ ಬಿಟ್ಟಿದ್ದೀನಿ, ಅವಳ ಮೇಲೆ ತುಂಬಾ ಮನಸ್ಸಾಗಿದೆ, ತುಂಬಾ ಚೆನ್ನಾಗಿದ್ದಾಳೆ, ಸಾಕ್ಷಾತ್ ರಮಾ ಸಮಾಂ ಕನ್ಯಾಂ ಘಟಯಾಶುವರಾನನೆ. ನೋಡ್ಲಿಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿನೇ. ಅವಳನ್ನ ನಾನು ಮದುವೆ ಮಾಡ್ಕೊಳ್ಳದೇ ಇದ್ರೆ ನಾನು ಈ ದೇಹ ಬಿಟ್ಟು ಹೋಗ್ತೀನಿ, ಸತ್ತೋಗ್ಬಿಡ್ತೀನಿ ಅಂದ ದೇವರು. ಬಕುಲೆ ಅಂತಾಳೆ, ಎಂಥ ಮಾತಾಡ್ತಿ, ನಾನು ನಿನಗೆ ಆ ಮದುವೆ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಅವಳಂತಾಳೆ. ದೇವರಂತ, ನೀನೇನಾದ್ರೂ ಅವಳ ಜೊತೆಗೆ ನನಗೆ ಮದುವೆ ಮಾಡಿಸ್ದೇ ಇದ್ರೆ ನನಗೆ ಮರಣವೇ ಗ್ಯಾರಂಟಿ ಅಂತ. ಬಕುಲೆ ಎಲ್ಲ ಸಮಾಧಾನ ಮಾಡ್ತಾಳೆ. ಯಾರವಳು, ಏನ್ ವಿಷಯ, ಎಲ್ಲಿ ಇದ್ಲು, ಏನು ಎಲ್ಲ ಹೇಳು ಅಂದಾಗ ದೇವರು ತಾನು ಎಲ್ಲ ವಿಚಾರವನ್ನ ಹೇಳ್ತಾನೆ. ಹಿಂದೆ ವೇದವತಿಯಾದವಳೇ ಈಗ ಪದ್ಮಾವತಿಯಾಗಿ ಇದ್ದಾಳೆ. ಅಗ್ನಿ ಪ್ರವೇಶವನ್ನ ಮಾಡಿದಾಗ, ಅಂದ್ರೆ ರಾಮಾವತಾರದಲ್ಲಿ ಸೀತಾಪಹಾರವನ್ನ ಮಾಡಿದನಲ್ಲ ರಾವಣ, ಆಗ ಸೀತೆ ಇರಲೇ ಇರ್ಲಿಲ್ಲ. ಸೀತಾಕೃತಿಯಲ್ಲಿ ವೇದವತಿ ಅಂತ ಅವಳ ಪ್ರವೇಶವನ್ನ ಮಾಡಿ ವ್ಯವಹಾರವನ್ನ ಮಾಡಿರ್ತಾಳೆ. ಸೀತೆ ಒಂದು ರೂಪದಿಂದ ರಾಮನ ಜೊತೆಗೆ, ಒಂದು ರೂಪದಿಂದ ಕೈಲಾಸದಲ್ಲಿ ಇರ್ತಾಳೆ. ಮುಂದೆ ಅಗ್ನಿ ಪ್ರವೇಶ ಮಾಡಿಸಿದಾಗ ಆ ವೇದವತಿ ಮೇಲೆ ಬರ್ತಾಳೆ. ಆಗ ಇವಳನ್ನು ವಿವಾಹ ಮಾಡ್ಕೋ ಅಂತಾರೆ. ರಾಮ ಅಂತ, ನಾನು ಏಕಪತ್ನಿ ವ್ರತಸ್ಥ, ಇವಳನ್ನು ವಿವಾಹ ಮಾಡ್ಕೊಳ್ಳಿಕ್ಕೆ ಒಂದು ಅವತಾರ ಮಾಡ್ತೀನಿ ಅಂತ. ಅದೇ ಶ್ರೀನಿವಾಸನ ಅವತಾರ. ಆ ವೇದವತಿ ಈಗ ಪದ್ಮಾವತಿ ಆಗಿದ್ದಾಳೆ. ಹೀಗಾಗಿ ಅವಳ ಮೇಲೆ ನನಗೆ ತುಂಬಾ ಆಸೆ ಆಗಿದೆ, ಅದಕ್ಕಾಗಿ ನೀನು ಅವಳ ಜೊತೆಗೆ ನನಗೆ ವಿವಾಹವನ್ನ ಮಾಡಿಸ್ಬೇಕು. ದೇವರನ್ನ ಬಕುಲೆ ಅಂತಾಳೆ, ಅವಶ್ಯವಾಗಿ ಮಾಡಿಸ್ತೀನಿ ಎಂದು ತಾನು ಹೋಗ್ತಾಳೆ. ಯಾರು? ಆಕಾಶರಾಜನ ಮಗಳು. ಇವ್ರು ಯಾರಿದ್ದಾರೆ? ಬಕುಲ ಶ್ರೀನಿವಾಸ ಇಬ್ಬರೇ ಇದ್ದಾರೆ. ಅದು ಎಲ್ಲಿ? ಇರ್ಲಿಕ್ಕೊಂದು ಮನೆ ಇಲ್ಲ, ಬಾಡಿಗೆ ಮನೆ ಇಲ್ಲ, ಒಂದು ಹುತ್ತದಲ್ಲಿದ್ದಾನೆ ದೇವರು. ಅವನು ಆಕಾಶರಾಜನ ಮಗಳವಳು, ಮದುವೆ ಹೆಂಗಾಗ್ಬೇಕು? ಆದ್ರೆ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ, ದೇವರು ಅವಳು ಹೋಗುವ ಮೊದಲೇ ತಾನು ಕೊರವಂಜಿ ವೇಷವನ್ನ ಹಾಕಿಕೊಂಡು ಹೋದ್ನಂತ. ಯಾಕೆ ಕೊರವಂಜಿ ವೇಷ? ಕೊರವಂಜಿ ಅಂದ್ರೆ ಹಿಂದೆಲ್ಲ ಇವತ್ತಿಗೂ ಅನೇಕ ಜನ ಇದ್ದಾರೆ, ಅಂದ್ರೆ ತುಂಬಾ ಪ್ರಾಮಾಣಿಕವಾಗಿರೋರು ಕಡಿಮೆ. ಅವ್ರು ಮಾತಾಡಿದ್ರೆ ಸತ್ಯ ಆಗತ್ತೆ. ಅಂದ್ರೆ ವಂಶಾನುಪರಂಪರೆಯಿಂದ ಜ್ಯೋತಿಷ್ಯ ಹೇಳುವವರ ಕೆಲವರ ಪದ್ಧತಿ ಬಂದಿದೆ. ಅಂದ್ರೆ ಅವರಿಗೆ ವಂಶತಃ ಬಂದಿರತ್ತೆ ಹೇಳೋದು. ಕೊರವಂಜಿಗಳು ಅಂತ ಇವತ್ತು ಬಹಳ ಕಡಿಮೆ, ಸಿಗಲ್ಲ. ಅಲ್ಲಲ್ಲಿ ಇದ್ದಾರೆ, ಕೆಲವು ಕಡೆ ಮೋಸ ಮಾಡೋರೇ ಜಾಸ್ತಿ ಇದ್ದಾರೆ. ಒಂದ್ಸರಿ ಬೆಂಗಳೂರಲ್ಲಿ ನಾನೇ ಮೋಸ ಹೋಗಿದ್ದೆ. ಏನೇನೋ ಮಾತಾಡಿ $1000 ಇಸ್ಕೊಂಡ್ಬಿಟ್ಲು, ವಾಪಸ್ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ. ಹೀಗೆಲ್ಲ ಮಾಡೋರು ಇರ್ತಾರೆ ಕೊರವಂಜಿಗಳು ಅಂತ. ಮಾತೇ ಅವರಿಗೆ ಬಂಡವಾಳ, ಭಾರಿ ಚೆನ್ನಾಗಿ ಮಾತಾಡ್ತಾರ. ಮತ್ತೆ ಹಾಗಿರ್ತಾರೆ. ದೇವರು ಕೊರವಂಜಿ ವೇಷ ಹಾಕೊಂಡು ಹೋಗ್ತಾನೆ. ಅಂದ್ರೆ ಒಂದು ಬುಟ್ಟಿ, ಒಂದು ಕೋಲು, ಒಂದು ಮಗು. ಮಗುವನ್ನ ಯಾರನ್ನ? ಬ್ರಹ್ಮದೇವರನ್ನೇ ಮಗುವನ್ನಾಗಿ ಮಾಡಿಕೊಂಡು ಭಗವಂತ ತಾನು ಕೊರವಂಜಿ ವೇಷವನ್ನ ಹಾಕೊಂಡು ಬಕುಲೆ ಬರೋಕ್ಕಿಂತ ಮೊದಲೇ ತಾನಲ್ಲಿಗೆ ಹೋಗಿದ್ದಾನೆ. ಆಕಾಶ ಮಹಾರಾಜನ ಸಭೆಗೆ ತಾನು ಹೋಗಿ, ಅಲ್ಲಿ ಪದ್ಮಾವತಿಯು ಕೂಡ ಅತ್ಯಂತ ಜ್ವರಪೀಡಿತಳಾಗಿದ್ದಾಳೆ. ಭಯಂಕರ ಜ್ವರ ಅವಳಿಗೆ. ಆಗ ದೇವರು ಏನು ಔಷಧಿ ಕೊಟ್ಟರು ಕಡಿಮೆ ಆಗದಿದ್ದಾಗ ಸ್ವತಃ ತಾನು ಕೊರವಂಜಿ ವೇಷದಿಂದ ಹೋಗಿ ತಾನು ಆ ಯಾವ ತಾಯಿಯಾದಂತಹ ಧರಣಿ ದೇವಿಗೆ ಮುಂದೆ ಬಕುಲೆ ಅಂತ ಒಬ್ಬಳು ಬರ್ತಾಳೆ. ಅವಳಿಗೆ ಹೇಳಿದ ಹಾಗೆ ಅವಳ ಶ್ರೀನಿವಾಸನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು, ಅಂದ್ರೆ ನಿನ್ನ ಮಗಳು ಬದುಕ್ತಾಳೆ, ಇಲ್ಲ ಸತ್ತೋಗ್ತಾಳೆ ಅಂತ ದೇವರು ಹೇಳ್ತಾನೆ. ಬಹಳ ವಿಸ್ತಾರವಾಗಲ್ಲಿ ಹೇಳಿದ್ದಾರೆ. ಅಂದ್ರೆ ಬಂದ ತಕ್ಷಣ ಹಸಿವೆ ಆಗಿದೆ ಅಂತಾನೆ, ಆಮೇಲೆ ಊಟ ಹಾಕು ಅಂತಾಳೆ. ಹೀಗೆಲ್ಲ ದೇವರು ವಿಡಂಬನೆ ಮಾಡ್ತಾನಲ್ಲಿ.
ಮಗು ಅಳ್ತಾ ಇದೆ, ಮಗುವಿಗೆ ಊಟಕ್ಕೆ ಹಾಕು ಅಂತಾರೆ. ಊಟ ಕೊಟ್ರ ಆ ಮಗು ಊಟ ಮಾಡಲ್ಲ. ಅದೆಲ್ಲ ಕಥೆ ತುಂಬಾ ಚೆನ್ನಾಗಿ ಪುರಾಣದಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ದೇವ್ರು ಬಂದ್ಬಿಟ್ಟ. ಆಮೇಲೆ ಬಕುಲ ಹೋದ್ಲು. ಕೆಲಸ ಸುಗಮ ಆಗೋಯ್ತು. ಕೆಲಸ ಎಷ್ಟು ಸುಗಮ ಆಯ್ತು ಅಂತಂದ್ರೆ ಆ ಕೆಲಸ ಅವಳಿಗೆ ಆಶ್ಚರ್ಯ ಆಗೋಯ್ತು. ನನ್ನಂತವಳು ಬಂದ್ರೆ ಇಷ್ಟು ಬೇಗ ಕೆಲಸ ಆಗಿ ಹೋಗತ್ತಾ ಅಂತ. ಒಬ್ಬಳು ಬಕುಲೆ ಹೋಗಿದ್ದಾಳೆ. ಪುರಾಣ ಏನ್ ಹೇಳತ್ತೆ ಅಂದ್ರೆ, ಯಾವ್ದಾದ್ರು ದೊಡ್ಡ ಕೆಲಸವನ್ನ ಬರೀ ಹೆಣ್ಣು ಮಕ್ಕಳ ಮೇಲೆ ಜವಾಬ್ದಾರಿ ಬಿಟ್ಟು ಕೈ ಕಟ್ಕೊಂಡು ಸುಮ್ನೆ ಕೂಡಬಾರ್ದು. ಅದಕ್ಕೆ ಬಕುಲೆಯನ್ನ ಕಳಿಸಿ ದೇವರು ಸುಮ್ನೆ ಕೂಡ್ಲಿಲ್ಲ. ಸ್ವತಃ ತಾನು ಆ ಕೆಲಸದಲ್ಲಿ ಹಿಂದೆ ವಿಶೇಷವಾಗಿ ಮುಂದೆ ತಾನೇ ವರದ ಅಂತ ಒಂದು ಕಥೆಯನ್ನ ನಾವು ಕೇಳ್ತೀವಿ. ಇದಾದ ಮೇಲೆ ಬಕುಳೆ ಹೋಗಿ ತಾನು ಮಾತನಾಡಿ ಎಲ್ಲಾ ವ್ಯವಹಾರ ಅಂದ್ರೆ ಗೋತ್ರ ಬಿಡುತ್ತೋ ಇಲ್ವೋ, ಜಾತಕ ಕೂಡುತ್ತೋ ಇಲ್ಲೋ, ಇದೆಲ್ಲವನ್ನ ಮಾತನಾಡಿದ್ದಾಳಂತ. ಇವೆಲ್ಲವನ್ನ ಮಾತನಾಡಿ ವಿವಾಹವನ್ನ ನಿಶ್ಚಯ ಮಾಡಿಕೊಂಡು ಬಂದು ಬಕುಲಾದೇವಿ ವಿವಾಹವನ್ನ ನಿಶ್ಚಯ ಮಾಡ್ಕೊಂಡು ವಾಪಸ್ ಬರ್ತಾಳೆ. ಆದ್ರೂ ಶ್ರೀನಿವಾಸ ಹಾಗೇ ಕೂತ್ಕೊಂಡಿದ್ದ. ಚೈತ್ರ ಶುಕ್ಲ ತ್ರಯೋದಶ್ಯಾಂ ಏತತ್ಪತ್ರಂ ವಿಲಿಖ್ಯತೆ ಕನ್ಯಾಂ ಪದ್ಮಾವತೀಂ ತುಭ್ಯಂ ದಾಸ್ಯಾಮೀತಿ ವತಿರ್ಮಮ. ಯಾವತ್ತು ಬರೆದದ್ದು ಗೊತ್ತಾ? ಚೈತ್ರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿನ ಪತ್ರ ಬರೆಯೋದು. ಈಗೆಲ್ಲ ಎಂಗೇಜ್ಮೆಂಟ್ ಮಾಡ್ತಾರಲ್ಲ, ಪತ್ರವನ್ನ ಬರೆಯೋದು. ಅದಕ್ಕೆ ಹುಡುಗ ಹುಡುಗಿ ಬರ್ಲೇಬೇಕಾಗಿಲ್ಲ. ವಾಂಗ್ ನಿಶ್ಚಯ ಅಂತ ಅದಕ್ಕೆ ಕರೀತಾರ. ವಾಂಗ್ ನಿಶ್ಚಯ ಮಾಡ್ಲಿಕ್ಕೆ ಹಿರಿಯರ್ ಇದ್ರೆ ಸಾಕು. ಆಕ್ಚುಲಿ ಕ್ರಮ ಹೇಗಿದೆ ಅಂದ್ರೆ, ಅಂತಃಪಟ ತೆಗೆದ ಮೇಲೆ ಹುಡುಗಿನ ನೋಡ್ಬೇಕು. ಆ ಅಂತಃಪಟ ಹಿಡಿಯೋದೇ ಅದಕ್ಕೆ. ಆಮೇಲೆ ಕನ್ಯಾ ವೀಕ್ಷಣ ಮಾಡ್ಬೇಕು. ಈಗ ಬಕುಲ ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬರ್ತಾಳೆ. ಯಾವತ್ತು ಮದುವೆ? ವೈಶಾಖ ಶುಕ್ಲ ದಶಮಿ ಭೃಗುವಾರೇ ಶುಭೇ ದಿನೇ. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ಶುಕ್ರವಾರ. ಅವತ್ತು ಎಲ್ಲ ಬಂಧುಗಳಿಂದ ಕೂಡಿಕೊಂಡು ಪಾಣಿಗ್ರಹಣವನ್ನ ಮಾಡೋದು ಅಂತ ಪತ್ರದಲ್ಲಿ ಬರೀತಾರೆ. ಶುಕಾಚಾರ್ಯರು ಇದನ್ನ ಹೇಳ್ತಾರಂತ. ಹೀಗೆ ಆ ಪತ್ರವನ್ನೆಲ್ಲ ಬರೆಸಿಕೊಂಡು ಬಂದಿದ್ದಾಳೆ. ಬಂದ ಮೇಲೆ ದೇವರಂತ ಎಲ್ಲ ಆಯ್ತು, ಆದ್ರೂ ನನಗೆ ಯಾಕೋ ಈ ಮದುವೆ ಬೇಡ ಅಂದ ದೇವರು. ಬಕುಲಿ ಅಂದು, ಅಲ್ಲೋ ಮಾರಾಯ, ಇಷ್ಟು ಕಷ್ಟಪಟ್ಟು ಹೋಗಿ ಆಕಾಶ ರಾಜನ ಹತ್ರ ಮಾತಾಡಿ ವಾಂಗ್ ನಿಶ್ಚಯ ಮಾಡಿಸ್ಕೊಂಡು ಇಷ್ಟೆಲ್ಲಾ ಪ್ರಯತ್ನ ಮಾಡಿ ಬಂದ್ರೆ ನೀನೇನು ಈಗ ಮದುವೆ ಬೇಡ ಅಂತ ಇದ್ದಿ? ಇಲ್ಲ, ಮದುವೆ ಮಾಡ್ಕೋಬೇಕು ಸತ್ಯ, ಆದ್ರೆ ನನಗೆ ಹೀಗ ಅನ್ಸತ್ತೆ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮೋನ್ವಯ ತಯೋರ್ವಿವಾಹೋ ಮೈತ್ರಿ ಚ ನೋತ್ತಮಾಧಮಯೋರಪಿ ಅಂತ. ಯಾರೊಳಗೆ ಸಮಾನವಾದ ದುಡ್ಡಿದೆ, ಹುಡುಗನ ಕಡೆಯವರು ಒಳ್ಳೆ ಶ್ರೀಮಂತರು, ಹುಡುಗಿ ಕಡೆಯವರು ಒಳ್ಳೆ ಶ್ರೀಮಂತರು. ಹುಡುಗನ ಕಡೆಗೂ ತುಂಬಾ ಬಂಧುಗಳಿದ್ದಾರೆ, ಹುಡುಗಿ ಕಡೆಗೂ ಒಳ್ಳೆ ಬಂಧುಗಳಿದ್ದಾರೆ. ನೋಡ್ಲಿಕ್ಕೆ ಮದುವೆ ಚೆನ್ನಾಗಿರುತ್ತೆ. ಶ್ರೀನಿವಾಸ ಅಂತ. ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ ಅಂತ. ವಿವಾಹ ವಿವಾದ ಈಕ್ವಲ್ ಆಗಿರ್ಬೇಕಂತ. ಯಾಕಂದ್ರೆ ಮದುವೆ ಆದ್ಮೇಲೆ ಇರೋದೇ ವಿವಾದ. ಆದ್ದರಿಂದ ವಿವಾಹಶ್ಚ ವಿವಾದಶ್ಚ, ಮದುವೆ ಆಗಲಿ ಅಥವಾ ವಾಗ್ವಾದ ಆಗಲಿ, ಇವನು ಒಳ್ಳೆ ಮಾತುಗಾರ, ಎದುರು ಕೂತವನಿಗೆ ಮಾತೇ ಬರಲ್ಲ, ಅವರ ಮಧ್ಯದಲ್ಲಿ ಚೆನ್ನಾಗಿರಲ್ಲ. ಎರಡೂ ಟೀಮು ಸ್ಟ್ರಾಂಗ್ ಆಗಿದ್ರೆ ಮ್ಯಾಚ್ ಇಂಟ್ರೆಸ್ಟ್ ಆಗಿರುತ್ತೆ. ಹೀಗಾಗಿ ವಿವಾಹ ವಿವಾದ ಎರಡೂ ಈಕ್ವಲ್ ಆಗಿರೋರಲ್ಲಿ ಚೆನ್ನಾಗಿರತ್ತೆ. ಅಹಂ ಏಕಃ, ದೇವರಂತ ನನಗೆ ಯಾರಿದ್ದಾರೆ? ನಾನು ಒಬ್ಬನೇ ಇದ್ದೀನಿ ಹುತ್ತದಲ್ಲಿ. ಅವನಿಗೋ ಊರೆಲ್ಲ ಬಂಧುಗಳು, ಧರಣಿಪತಿ ಆಕಾಶ ಮಹಾರಾಜ, ಊರೆಲ್ಲ ಬಂಧುಗಳಿದ್ದಾರೆ. ನಮ್ಮಿಬ್ಬರ ಮಧ್ಯೆ ವಿವಾಹ ಸರಿ ಹೋಗೋದಿಲ್ಲ. ಯಾವ ಬಂಧುಗಳು ಇಲ್ಲದೆ ಇರುವ ನನ್ನ ಮನೆಗೆ ಹೇಗೆ ಹುಡುಗಿಯನ್ನ ಕೊಡ್ತಾನವನು ಆಕಾಶ ಮಹಾರಾಜ? ಹಿಂದಿನ ಕಾಲಕ್ಕೆ ತುಂಬು ಮನೆಗೆ ಹುಡುಗಿಯನ್ನ ಕೊಡೋರು. ಹೇಗೆ ಕ್ರಮ ಇದೆ ನೋಡ್ರಿ. ಈಗೆಲ್ಲ ಹೇಗೆ ಅಂದ್ರೆ ಒಬ್ನೇ ಮಗ ಇರ್ಬೇಕು, ಅಪ್ಪ ಅಮ್ಮ ಫೋಟೋದಲ್ಲಷ್ಟೇ ಇರ್ಬೇಕು, ಅಂದ್ರೆ ಪ್ರತ್ಯಕ್ಷವಾಗಿ ಇರಬಾರ್ದು. ಏನ್ ಸ್ವಯಂ ಉದ್ಭವ ಮೂರ್ತಿನ ಅವನು? ಅಪ್ಪ ಅಮ್ಮ ಇರಬಾರ್ದು, ಒಬ್ನೇ ಮಗ ಇರಬೇಕು, ಸ್ವಂತ ಮನೆ ಇರ್ಬೇಕು, ಅಂದ್ರೆ ಹುಡುಗಿನ ಕೊಡ್ತೀವಿ ಅಂತ. ಹಿಂಗಿಲ್ಲ, ತುಂಬು ಮನೆಗೆ ಹುಡುಗಿಯನ್ನ ಕೊಡುವ ಪದ್ಧತಿ ಇತ್ತು ಹಿಂದಿನ ಕಾಲಕ್ಕೆ. ಅದಕ್ಕೆ ದೇವರಂತಾನೆ, ಅಬಂಧೋಹೋ ಬಂಧಯುಕ್ತಸ್ಯ ಕಥಂ ಕನ್ಯಾ ಪ್ರದಾಸ್ಯತಿ. ಯಾರು ಬಂಧುಗಳಿಲ್ದೇ ಇರುವ ನನಗೆ ಹೇಗೆ ಆಕಾಶ ಮಹಾರಾಜ ಹೆಣ್ಣು ಕೊಡ್ತಾನೆ ಅಂತ ಬಕುಲೆಯನ್ನ ಕೇಳಿದಾಗ ಬಕುಲೆ ಅಂತಾಳೆ, ಸ್ವಾಮಿ ಯಾಕೆ ಸುಳ್ಳು ಮಾತಾಡ್ತಿ? ನಿನ್ನಂಥವ್ರು ಸುಳ್ಳು ಮಾತಾಡಬಾರ್ದು. ಏನ್ ನಿನ್ನ ಬಂಧುತ್ವವನ್ನ ಒಮ್ಮೆ ಸ್ಮರಣೆ ಮಾಡ್ಕೋ.
ನಿನ್ನ ಬಂಧುಗಳ ಎಷ್ಟು ಜನ ಇದ್ದಾರೆ ಅದ್ರ 0.1% ಆಕಾಶ ರಾಜನಿಗೆ ಬಂಧುಗಳಿಲ್ಲ. ಸ್ಮರ ಬಂಧೂನ್ ಸುರಾನ್ ಸರ್ವಾನ್, 33 ಕೋಟಿ ದೇವತೆಗಳು ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲಾರು ನಿನಗೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಗಿರಿ ಮಕ್ಕಳೇ. ಆದ್ದರಿಂದ ಅವರನ್ನೆಲ್ಲ ನೆನಪು ಮಾಡ್ಕೋ ಅಂತ ಹೇಳಿದಾಗ ದೇವರು ಆಯ್ತು, ಹಾಗಾದ್ರೆ ಅವ್ರನ್ನೆಲ್ಲ ಮದುವೆಗೆ ಕರೆಸ್ಬೇಕು. ತಕ್ಷಣದಲ್ಲಿಯೇ ಮನಸ್ಸಿನಿಂದ ಶೇಷದೇವರು ಗರುಡ ದೇವರನ್ನ ನೆನೆಸಿಕೊಂಡ್ರೆ ಅವರಿಬ್ಬರು ಎದುರಿಗೆ ಬಂದು ನಿಂತಿದ್ದಾರೆ. ಆಜ್ಞೆ ಮಾಡು ಅಂದ್ರು. ಶ್ರೀನಿವಾಸ ಅಂದ, ನೋಡಪ್ಪ ಗರುಡ, ನೀನು ಬ್ರಹ್ಮದೇವರ ಮನೆಗೆ ಹೋಗು, ಬ್ರಹ್ಮ ಮಂದಿರಕ್ಕೆ ಹೋಗಿ ಅಂದ್ರೆ ಸತ್ಯಲೋಕಕ್ಕೆ ಹೋಗು, ನನ್ನ ಮದುವೆ ನಿರ್ಧಾರ ಆಗಿರೋದನ್ನ ತಿಳಿಸಿ ಎಲ್ಲಾರು ಕರ್ಕೊಂಡು ಬ್ರಹ್ಮದೇವರಿಗೆ ಬರ್ಲಿಕ್ಕೆ ಹೇಳು ಅಂತ ಹೇಳಿದ. ಇತ್ಯುಕ್ತ ಪತ್ರಿಕಾಂ ತಾಭ್ಯಾಂ ವಿಲಿಖ್ಯಾದ ಶುಭಾತ್ಮಿಕಾಂ, ಪತ್ರ ಬರೆದು ಕೊಟ್ಟು ಕಳಿಸಿದ್ನಂತ ದೇವರು ಬರಬೇಕು ಅಂತ. ಈಗಿನ ಹಾಗೆ ವಾಟ್ಸಪ್ ಇರಲಿಲ್ಲ. ತಕ್ಷಣ ಗರುಡ ದೇವರಲ್ಲಿಗೆ ಹೋಗ್ತಾರೆ. ಹೋಗಿ ಯಾವ ಶ್ರೀನಿವಾಸನ್ನು ಕೊಟ್ಟಂತಹ ಪತ್ರವನ್ನ ಬ್ರಹ್ಮದೇವರಿಗೆ ಕೊಟ್ರಂತ. ಕೊಟ್ರೆ ಪತ್ರಿಕಾವನ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತ ಶ್ರೀನಿವಾಸ ಕಲ್ಯಾಣ ಹೇಳುತ್ತೆ. ಇವತ್ತು ನಮಗೆ ಹಾಗೆ ಪತ್ರಗಳು ಬರೋದು ಕಡಿಮೆ. ಗುರುಗಳ ಮನೆಯಿಂದ ಅಥವಾ ದೊಡ್ಡವರ ಮನೆಯಿಂದ ಪತ್ರ ಬಂದ್ರೆ ಅದನ್ನ ಹಾಗೆ ಬಂದ ತಕ್ಷಣ ಹರಿದು ತೆಗೆದು ಓದಬಾರದು. ಅದನ್ನ ತಟ್ಟೆಯಲ್ಲಿಟ್ಟುಕೊಂಡು, ತಟ್ಟೆ ತಲೆ ಮೇಲಿಟ್ಟುಕೊಂಡು ವಾದ್ಯಗಳನ್ನ ಬಾರಿಸ್ತಾ ಮೆರವಣಿಗೆ ಮಾಡಿ ದೇವರ ಮನೆಯಲ್ಲಿಟ್ಟು ಮಂಗಳಾರತಿ ಮಾಡಿ ಆಮೇಲೆ ಪತ್ರವನ್ನ ತೆಗೆದು ಓದಬೇಕಂತ, ಫ್ರಮ್ ಅಡ್ರೆಸ್ ನೋಡಿದ್ಮೇಲೆ. ಹಾಗೆ ಕ್ರಮ ಇತ್ತೀಚಿನವರೆಗೂ ಈ ಕ್ರಮ ಇತ್ತಂತ. ಈಗ ನಮ್ಮ ಮನೆಗೆಲ್ಲ ರಾಯಸ ಪತ್ರಗಳು ಬರಲ್ಲ. ಹಿಂದೆಲ್ಲ ಈ ಚಾತುರ್ಮಾಸ್ಯ ಕಾಲಕ್ಕೆ ಗುರುಗಳಿಂದ ರಾಯಸ ಪತ್ರ ಬರೋದು, ಹಾಗೆ ತೆಗೆದು ಓದೋದಲ್ಲ, ಅದು ಕ್ರಮ. ಅದನ್ನ ತಲೆ ಮೇಲೆ ಇಟ್ಕೋಬೇಕಂತ ಬೆಳ್ಳಿ ತಟ್ಟೆಯಲ್ಲಿ ಇಟ್ಕೊಂಡು ತಗೊಂಡು ಹೋಗ್ಬೇಕು, ಕುಣಿತ ದೇವರ ಮನೇಲಿ ಇಡ್ಬೇಕು, ಮಂಗಳಾರತಿ ಮಾಡ್ಬೇಕು, ಆಮೇಲೆ ಪತ್ರ ಬಿಚ್ಚಿ ಓದ್ಬೇಕು. ಹಾಗೆ ಲೆಟರ್ ಸಮೇತ. ಹೌದು, ಯಾಕೆ ಬರ್ತಾ ಇಲ್ಲ? ನಾನು ಅಪ್ಡೇಟ್ ಮಾಡಿಸ್ತೀನಿ. ಹೀಗಾಗಿ ಮೋಸ್ಟ್ಲಿ ಮಿಸ್ ಆಗಿರ್ಬೇಕು, ನಾನು ಇದನ್ನ ಮಾಡಿಸ್ತೀನಿ. ಹಾಗೆ ಕ್ರಮ ಅದು. ಬ್ರಹ್ಮದೇವರು ಆ ಪತ್ರವನ್ನ ತಲೆ ಮೇಲೆ ಇಟ್ಟುಕೊಂಡು ಅದನ್ನ ತೆಗೆದು ಓದಿದ್ದಾರೆ. ಓದಿದ್ರೆ ದೇವರು ಆ ಪತ್ರಿಕಾ ದರ್ಶನಾದೇವ ಸಪುತ್ರಸ್ಸ ಪರಿಗ್ರಹ ಸಲೋಕಪಾಲ ಸಸ್ತ್ರೀಕ ಸಗಂಧರ್ವ ಸಹೋರಗ. ಈ ಪತ್ರ ಓದಿದ ತಕ್ಷಣ ನೀವೆಲ್ಲಾರು ನನ್ನ ಮದುವೆಗೆ ಬರಲೇಬೇಕು ಅಂತ ದೇವರು ಪತ್ರ ಬರೆದಿದ್ದ. ಅದನ್ನು ತಿಳಿದದ್ದೇ ತಡ. ಬ್ರಹ್ಮದೇವರು ಹಾಗೆಲ್ಲಾರ್ಗು ತಿಳಿಸ್ಬೇಕಲ್ಲ ವಿಷಯ. ಈಗಿನ ಹಾಗೆ ವಾಟ್ಸಪ್ ಗ್ರೂಪ್ಗಳಿಲ್ಲ ಅವಾಗ. ಈಗಾದ್ರೆ ವಾಟ್ಸಪ್ ಗ್ರೂಪ್ ಇದೆ, ಒಂದು ಗ್ರೂಪ್ ಅಲ್ಲಿ ಹಾಕ್ಬಿಟ್ರೆ ಸಾಕು ಎಲ್ಲರಿಗೂ ವಿಷಯ ಗೊತ್ತಾಗುವುದು. ಏನ್ ಮಾಡ್ಬೇಕು? ಪ್ರಯಾಣ ಭೇರಿ ಅಂತ ಇತ್ತು. ಅಂದ್ರೆ ಪ್ರಯಾಣ ಮಾಡ್ಲಿಕ್ಕಾಗಿಯೇ ಒಂದು ವಾದ್ಯ, ಅದನ್ನ ಬಾರಿಸಿದ್ರೆ ಎಲ್ಲಾರು ಬ್ಯಾಗ್ ಹಿಡ್ಕೊಂಡೇ ಬಂದ್ಬಿಡೋರು ಸರ್ಕಲ್ಲಿಗೆ. ಒಂದ್ ಸರ್ಕಲ್ಲಿಗೆ ಬರ್ಬೇಕು. ಬಂದ ಮೇಲೆ ಚರ್ಚೆ, ಎಲ್ಲಿ ಹೋಗೋದು, ಯಾಕೆ ಹೋಗೋದು ಅನ್ನೋದಕ್ಕೆ ಗೊತ್ತೇ ಇಲ್ಲ. ಪ್ರಯಾಣ ಭೇರಿ ನಿನದು ಸುಮಂಗಲಂ, ಪ್ರಯಾಣ ಭೇರಿಯನ್ನ ಬಾರಿಸಿದ್ದಾರೆ ಬ್ರಹ್ಮದೇವರು. ಎಲ್ಲಾರು ರೆಡಿಯಾಗೇ ಬಂದ್ರು ಬ್ಯಾಗ್ ಹಿಡ್ಕೊಂಡು. ಏನ್ ವಿಷಯ ಅಂದ್ರು, ಭಾರತೇಸ್ಮಿನ್ ಮಹಾವರ್ಷೆ ಜಂಬೂದ್ವೀಪಸ್ಯ ದಕ್ಷಿಣೆ ಶೇಷಾಚಲಂ ಸಮುದ್ದೇಶ್ಯ ನಿಂಶ ಚತುರಂಗಿಣಿ. ನಾವೆಲ್ಲಾರು ಈ ಭಾರತ ವರ್ಷದಲ್ಲಿ ಜಂಬೂದ್ವೀಪದ ದಕ್ಷಿಣ ಭಾಗದಲ್ಲಿ ಶೇಷಾಚಲಕ್ಕೆ ಹೋಗಬೇಕಾಗಿದೆ, ರೆಡಿ ಆಗ್ರಿ. ಯಾಕೆ? ನನ್ನ ತಂದೆ ಕೃಷ್ಣನೇ ಶ್ರೀನಿವಾಸನಾಗಿ ಕೂತ್ಕೊಂಡಿದ್ದಾನೆ, ಅವನು ಆಜ್ಞೆಯನ್ನ ಮಾಡಿದ್ದಾನೆ, ಅವನ ಮದುವೆ ಇದೆ, ಎಲ್ಲರೂ ಹೋಗಬೇಕು ಅಂತ ಹೇಳಿದಾಗ ವಿಚಿತ್ರವಾದ ವಾಹನಗಳು, ರಥ, ಪಲ್ಲಕ್ಕಿ ಎಲ್ಲ ರೆಡಿ ಆಯ್ತಂತೆ. ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಸಮೇತವಾಗಿ ರೆಡಿ ಆಗಿದ್ದಾರೆ. ಸಕುಟುಂಬ ಬಂದಿದ್ದಾರೆ. ಅವಾಗೆಲ್ಲ ಏನ್ ಕರೋನಾ ಇಲ್ಲ, ಎಷ್ಟು ಜನ ಬೇಕಾದ್ರೆ ಬರಬಹುದು. 9,000 ಭೇರಿಗಳನ್ನ ಬಾರಿಸಿದ್ದಾರಂತ. ಬರುವಾಗ ದಾರಿಯಲ್ಲಿ ಬರೋರೆಲ್ಲ ಈ ಮದುವೆಯಲ್ಲಿ ಸೇರಿಕೊಂಡಿದ್ದಾರೆ. ಹೀಗೆ ಎಲ್ಲ ಜನ ಬರ್ತಾ ಇದ್ದಾರೆ. ಎಷ್ಟೋ ಕಿಲೋಮೀಟರ್ ಮೆರವಣಿಗೆ. ದೇವರಿಗೆ ಇಷ್ಟೊತ್ತಾಯ್ತು, ಯಾಕಿನ್ನು ಗರುಡನು ಬರ್ಲಿಲ್ಲ, ಬ್ರಹ್ಮನು ಬರ್ಲಿಲ್ಲ ಅಂತ ಟೆನ್ಷನ್ ಸ್ಟಾರ್ಟ್ ಆಯ್ತಂತ. ಅಪರೂಪಕ್ಕೊಮ್ಮೆ ಮಕ್ಕಳು ವಾಪಸ್ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ಬೆಳಿಗ್ಗೆ ಬೇಗ ರೆಡಿಯಾಗಿ ಕುತ್ಕೊಂಡಿರ್ತಾರಂತ ಅಪ್ಪ ಅಮ್ಮ ಎಲ್ಲ.
ಹಾಗೆ ಕಿಮ್ನಾಗತ್ತೋ ಎಂ ಖಗರಾಟ್, ಯಾಕೆ ನನ್ನ ಮಗ ಇನ್ನೂ ಬಂದಿಲ್ಲ, ಯಾಕೆ ಗರುಡ ಬರಲಿಲ್ಲ, ಏನಾಯ್ತು, ಏನಾದ್ರೂ ದಾರಿಯಲ್ಲಿ ತೊಂದರೆ ಆಯ್ತಾ, ಹೀಗೆಲ್ಲ ವಿಚಾರವನ್ನ ಮಾಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಎಲ್ಲಿಂದೋ ದೂರದಿಂದ ಒಬ್ಬ ಮುಂದೆ ಬರೋನ್, ಅವನ್ ಬಂದಂತ, ಅವನ್ ಹೇಳಿದ್ನಂತ, ಬರ್ತಾ ಇದ್ದಾನೆ, ಈಗ ಆಲ್ರೆಡಿ ನಿಮ್ಮ ಮಗ ಬ್ರಹ್ಮದೇವರು ಗಂಗಾ ನದಿಯನ್ನ ದಾಟಿ ಆಯ್ತು ಅಂತ ಹೇಳಿದ. ಮುಂದೆ ಇನ್ನೊಬ್ಬ ಬಂದ, ಗೋದಾವರಿ ಎಲ್ಲಿ ಮತ್ತೆ ಹಾಗೆ ಬರ್ಬೇಕಲ್ಲ, ಕಾಶಿ ಸೋನ್ ಹೀಗೆ ಬರ್ಬೇಕು, ಸೋನ್ ನಲ್ಲಿ ಗೋದಾವರಿ ಇದೆ, ಗೋದಾವರಿಗೆ ಬಂದಾಯ್ತು. ಅದನ್ನ ಕೇಳಿ ಬಹಳ ಆನಂದ ಆಗೋಯ್ತಂತ. ಮುಂದೆ ಗರುಡ ಬಂದ, ಇಲ್ಲ ಕೃಷ್ಣಾ ನದಿ ದಾಟಿ ಬರ್ತಾ ಇದ್ದಾನೆ ಬ್ರಹ್ಮ ಅಂತ ಹೇಳಿದ. ಆಗ ತಡೀಲಿಕ್ಕಾಗ್ಲಿಲ್ಲಂತ, ದೇವರೇ ತಾನು ತಕ್ಷಣ ನಾನೇ ಕರ್ಕೊಂಡ್ಬರ್ತೀನಿ ಅಂತ ಹೊರಟ್ನಂತ. ಅಷ್ಟೊತ್ತಿಗೆ ಬ್ರಹ್ಮದೇವರು ತುಂಬುರು ತೀರ್ಥಕ್ಕೆ ಬಂದು ಬಿಟ್ಟಿದ್ರು. ದೇವರ ದರ್ಶನ ಮಾಡಬೇಕಾದ್ರೆ ಹಾಗೆ ದರ್ಶನ ಮಾಡಬಾರ್ದು, ಸ್ನಾನ ಮಾಡಿ ದೇವರ ದರ್ಶನ ಮಾಡಬೇಕು. ಅದಕ್ಕೆ ಬ್ರಹ್ಮದೇವರು ತುಂಬುರು ತೀರ್ಥಕ್ಕೆ ಬಂದು ಅಲ್ಲಿ ಸ್ನಾನ ಮಾಡಿದ್ರಂತ. ಸ್ನಾನ ಮಾಡಿ ಇನ್ನೇನು ಹೊರಡಬೇಕು, ದೇವರೇ ಬಂದು ಬ್ರಹ್ಮದೇವರಂತ ಗುರುಗಳ ದರ್ಶನ ದೇವರ ದರ್ಶನ ಮಾಡಬೇಕಾದ್ರೆ ಹಾಗೆ ಹೋಗಿ ಸ್ನಾನ ಮಾಡದೆ ಪ್ರಯಾಣ ಮಾಡಿ, ಅಂದ್ರೆ ಈ ಕದಾಚಿತ್ ನಾವು ಬೇರೆ ಊರಿಂದ ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಹೋದ್ರೆ ಸ್ವಾಮಿಗಳನ್ನೆಲ್ಲ ಹಾಗೆ ಮುಟ್ಟಿ ಮಾತಾಡಬಾರ್ದಂತ. ನಮ್ಮ ಸ್ವಾಮಿಗಳು ನನಗೆ ಹೇಳ್ಕೊಟ್ಟು ಪಾಠ ಇಲ್ಲ ಸರ್, ನಾವು ಹೋಗಿ ಹಾಗೆ ಮುಟ್ಟಿ ನಮಸ್ಕಾರ ಮಾಡ್ಬಿಟ್ಟಿದ್ವಿ, ಬೈದು ಬಿಟ್ರು ಸ್ವಾಮಿ. ಹೀಗಾಗಿ ಬೇರೆ ಊರಿನಿಂದ ಬಂದ್ರೆ, ಅಂದ್ರೆ ಬಸ್ಸೋ ಅಥವಾ ಟ್ರೈನ್ನಲ್ಲೋ ಎಲ್ಲ ಹೋದ್ರೆ ಸ್ನಾನ ಮಾಡಿಯೇ ಸ್ವಾಮಿಗಳನ್ನ ಭೇಟಿಯಾಗ್ಬೇಕು, ಹಂಗೆ ಭೇಟಿಯಾಗಬಾರ್ದು, ಅವ್ರನ್ನ ಮುಟ್ಟಬಾರ್ದು. ಆದ್ದರಿಂದ ಇವರು ಸ್ನಾನ ಮಾಡಿ ಬರ್ತಾರೆ. ಸ್ನಾನ ಮಾಡಿ ಬಂದ್ರೆ ಆನಂದ ಆಯ್ತು. ತುಂಬಾ ಕಷ್ಟ, ನಿನ್ನೆ ಅದನ್ನೇ ಹೇಳಿದ್ದೆ, 2 ಬೆಟ್ಟ ಪೂರ್ತಿ ಹತ್ತಿ ಪೂರ್ತಿ ಇಳಿವೆ ಅಂದ್ರೆ ತುಂಬುರು ತೀರ್ಥ ವ್ರತ. ಅದು ಯಾವಾಗ್ಲೂ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಲ್ಲಿ, ವರ್ಷಕ್ಕೆ 1 ದಿನ ಮಾತ್ರ, ಅದು ವಿತ್ ಪರ್ಮಿಷನ್. ನಾವಿಷ್ಟು ಜನ ಹೋಗ್ತಾ ಇದ್ದೀವಿ ಅಂತೆಲ್ಲ ಲೆಟರ್ ಕೊಟ್ಟು ಅಲ್ಲಿಂದ ಪರ್ಮಿಷನ್ ತಗೊಂಡೆ ಹೋಗ್ಲಿಕ್ಕೆ. ವೈಶಾಖದಲ್ಲಿ ಪ್ರಾಯ ವೈಶಾಖ ನರಸಿಂಹ ಜಯಂತಿ ಆದ್ಮೇಲೆ ಹುಣ್ಣಿಮೆ ತುಂಬುರು ತೀರ್ಥಕ್ಕೆ ಹೋಗ್ಲಿಕ್ಕೆ ಅವಕಾಶ ಅಂತ ಅನ್ಸುತ್ತೆ, ನನಗ ನೆನಪಿದ್ದಾಗ ಆಗಿದೆ. ಹೀಗಾಗಿ ಆ ತುಂಬುರು ತೀರ್ಥದಿಂದ ದೇವರು ಬಂದ. ಆ ದೇವ್ರು ನೋಡಿದ್ದೆ, ದೇವ್ರು ಬರ್ತಾ ಇದ್ದಾನೆ ಅನ್ನೋ ವಿಷಯ ಬ್ರಹ್ಮದೇವರಿಗೆ ಗೊತ್ತಾಯ್ತು. ವಾಹನ ಬಿಟ್ಟು ಕೆಳಗಿಳಿದು ಬಿಟ್ರಂತ, ನಡ್ಕೊಂಡು ಹೋಗ್ತಾರೆ. ದೇವರ ಗಟ್ಟಿಯ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಪರಸ್ಪರವಾಗಿ ಮಾತನಾಡ್ತಾರೆ ತಂದೆ ಮಕ್ಕಳು. ಏನಾದ ಆ ದೃಶ್ಯವನ್ನು ನೋಡೋದೇ ಅದ್ಭುತ ಅಂತಾರೆ. ಪಿತೃಪುತ್ರವು ತದಾ ದೃಷ್ಟ ಸತ್ಯಲೋಕ ನಿವಾಸಿನಃ, ಸತ್ಯಲೋಕದ ಜನ ಎಲ್ಲ ಈ ದೃಶ್ಯವನ್ನ ನೋಡ್ತಾ ಇದ್ದಾರೆ, ಆನಂದ ಆಗೋಯ್ತಂತ. ಆ ಇಬ್ಬರ ನತೇನ ಸದೃಶ ಪುತ್ರ ನತೇನ ಜನಕೋ ಭುವಿ, ಇವನಂತಹ ಮಗ ಇಲ್ಲ, ಅವನಂತಹ ಅಪ್ಪ ಇಲ್ಲ ಅಂತಾರೆ. ಆಗ ದೇವರಂತ, ಎಲ್ಲಾರು ಚೆನ್ನಾಗಿದ್ದೀರಲ್ಲ, ಸೊಸೇಂದ್ರೆಲ್ಲ ಚೆನ್ನಾಗಿದ್ದಾರಲ್ಲ, ಪುತ್ರ ಪೌತ್ರ ಪ್ರಪೌತ್ರಾಣ ಕ್ಷೇಮಂ ಪ್ರಬ್ರೂಹಿ ಮೇಸುತ್ತ, ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ನೋಡ್ರಿ, ದೇವರ ಮದುವೆಗೆ ಮಾತ್ರ ಇವರೆಲ್ಲ ಬರ್ಲಿಕ್ಕೆ ಸಾಧ್ಯ. ಇವರೆಲ್ಲ ಬಂದಿದ್ದಾರೆ ದೇವರ ಮದುವೆಗೆ. ಬ್ರಹ್ಮದೇವರಂತ, ನಿನ್ನ ಅನುಗ್ರಹ ಸ್ವಾಮಿ, ನಿನ್ನ ಅನುಗ್ರಹ, ಎಲ್ಲಾರು ಚೆನ್ನಾಗಿದ್ದೀವಿ, ಎಲ್ಲಾರು ಚೆನ್ನಾಗಿದ್ದೀವಿ. ಆಯ್ತು, ದೇವ್ರ ವಿಷಯ ಹೇಳ್ತಾನೆ. ಏನೇನಾಯ್ತು, ಭೃಗು ಋಷಿಗಳು ಬಂದ್ರು, ಒದ್ರು, ಲಕ್ಷ್ಮೀದೇವಿ ಹೋದ್ದು, ನಾನು ಹುಡ್ಕೊಂಬಂದೆ, ಈಗ ಪದ್ಮಾವತಿಯನ್ನು ನೋಡದೆ ಮದುವೆ ಮಾಡ್ಕೋತಾ ಇದ್ದೀನಿ, ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇದೆ, ನೀವೆಲ್ಲಾ ಮಾತು ಕೊಟ್ರೆ ಅಂದ್ರೆ ನಿಮಗ್ ಸಂತೋಷ ಇದ್ರೆ ನಾನು ಮದುವೆ ಮಾಡ್ಕೋತೀನಿ ಅಂತ ದೇವ್ರು. ಮನೇಲಿ ಒಪ್ಪಿಗೆ ತಗೋಬೇಕು. ಈಗ ನಾವು ಮದುವೆ ಮಾಡ್ಕೋಬೇಕಾದ್ರೆ ಎಲ್ಲಾ ಹಿರಿಯರು ಇರ್ತಾರ, ಅವ್ರು ಒಪ್ಪಿಗೆ ತಗೊಂಡು ನಾವು ಮದುವೆ ಮಾಡ್ಕೋಬೇಕು. ದೇವ್ರ ಮದುವೆಯಲ್ಲಿ ದೇವರೇ ದೊಡ್ಡವನಲ್ಲ, ಆದ್ರೂ ಮತ್ ಮನೇಲಿ ಎಲ್ಲಾರನ್ನು ಕೇಳಬೇಕಲ್ಲ. ದೇವರು ಬ್ರಹ್ಮದೇವರು ರುದ್ರದೇವ್ರನ್ನೆಲ್ಲ ಕೂಡಿಸ್ಕೊಂಡಂತಾನ್, ನಾನ್ ಪದ್ಮಾವತಿನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ಟೀನಿ, ನೀವೆಲ್ಲಾ ಹೂ ಅಂದ್ರೆ ಮದುವೆ ಮಾಡ್ಕೋತೀನಿ. ಬ್ರಹ್ಮದೇವರಂತಾರೆ, ಏನ್ ಸ್ವಾಮಿ ಸರ್ವಜ್ಞ ನೀನು, ನಿನ್ ಪ್ರಸಾದದಿಂದ ನಾವೆಲ್ಲ ಇದ್ದೀವಿ, ಆ ಉತ್ಸವ ನೋಡಬೇಕು ಅಂತ ಬಂದೀವಿ. ರುದ್ರದೇವ್ರು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್, ಅವ್ರಂತಾರೆ ನಮಗಿಷ್ಟ ಆಗತ್ತ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನಿನಗ್ ಹುಡುಗಿ ಇಷ್ಟನಾ ಮದುವೆ ಮಾಡ್ಕೊ ಅಂತಾರ ಅವ್ರು. ಇನ್ ನಿನಗಿಷ್ಟ ಆಗಿದ್ರೆ ಮದುವೆ ಮಾಡ್ಕೋ, ನಮ್ಮನ್ನ ಯಾಕೆ ಕೇಳ್ತಿ ಅಂತ ಹೀಗೆ ಕೆಲವು ಮಾತುಗಳೆಲ್ಲ ಆಗತ್ತೆ. ಅದಾದ ಮೇಲೆ ಸರಿ ವಿವಾಹ ಮಾಡಬೇಕು, ಎಲ್ಲ ಜನ ಬಂದಿದ್ದಾರೆ, ಎಲ್ಲ ನಡೀತಾ ಇದೆ. ಹಾಗಾದ್ರೆ ಮಜ್ಜನಂ ಕುರು ಗೋವಿಂದ ಅಂತಾರೆ. ಮಜ್ಜನ ಸ್ನಾನ ಮಾಡಪ್ಪ, ಯಾರ್ಯಾರನ್ನ ಯಾವ್ಯಾವ್ದಕ್ಕಾಗಿ ನಿಯಂತ್ರಣ ಮಾಡಬೇಕು. ಮದುವೆ ಅಂದ್ರೆ ಎಷ್ಟು ದೊಡ್ಡ ಮೀಟಿಂಗ್ ಆಗ್ಬೇಕು, ಏನೆಲ್ಲ ವ್ಯವಸ್ಥೆಗಳಾಗಬೇಕು.
ಮದುವೆಗಳೆಲ್ಲ ನಡಿಬೇಕು, ಬಹಳ ದೊಡ್ಡದ್ದು. ಹಾಗಾದ್ರೆ ಯಾರಿಗೆ ಅಡಿಗೆ ಕರೆಯೋದು, ಯಾರು ದೊಡ್ಡ ಕ್ಯಾಟ್ರಿಂಗ್, ಯಾರು ತುಂಬಾ ದೊಡ್ಡ ಅಡಿಗೆಯವರು ಅಂತಂದ್ರೆ ಅಗ್ನಿದೇವರಿಗೆ ಅಡಿಗೆ ಜವಾಬ್ದಾರಿ, ನೀರಿಗೆ ವರುಣನ ಜವಾಬ್ದಾರಿ. ಹೀಗೆ ಯಮಂ ಸಂಕಲ್ಪಯಾಮಾಸ ಸುಗಂಧೆ ವಾಯುಮಾದಿಶತ. ದುಷ್ಟರ ಯಾರಾದ್ರೂ ಕಳ್ಳರು ಗಿಳ್ರು ಬಂದ್ರೆ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಯಮದೇವರನ್ನ, ಪರಿಮಳ ದ್ರವ್ಯವನ್ನು ತರಲಿಕ್ಕೆ ವಾಯುದೇವರನ್ನ, ಬ್ರಾಹ್ಮಣರಿಗೆ ದಕ್ಷಿಣೆ ವಸ್ತ್ರಾಲಂಕಾರಗಳನ್ನ ಕೊಡ್ಲಿಕ್ಕೆ ಕುಬೇರನನ್ನ, ಹೀಗೆ ದೀಪಗಳನ್ನ ಉರಿಸುವ ಕೆಲಸ ಚಂದ್ರನಿಗೆ. ಅವರವರಿಗೆ ಆಯಾ ಜವಾಬ್ದಾರಿಯನ್ನು ಮದುವೆಯಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಒಂದು ದೊಡ್ಡ ಉತ್ಸವ ಅಂದ್ರೆ ಎಲ್ಲಾರು ಸೇರಿದ್ರೆ ಆಗತ್ತೆ. ಇದೆಲ್ಲ ಆದ ಮೇಲೆ ಆಯ್ತು, ಸ್ನಾನ ಮಾಡು ಅಂದ್ರೆ ದೇವರಂದ, ಹೆಂಗ್ ಸ್ನಾನ ಮಾಡ್ಲಿ, ಲಕ್ಷ್ಮೀದೇವಿ ಇಲ್ಲದೆ ನಾನು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ. ರಮಾಂ ರಾಜೀವನಯನಾಂ ಕರವೀರ ಪುರಂಗತಾಂ, ನನ್ನ ಹೆಂಡತಿ ಬಂದ್ರೆ ನಾನು ಸ್ನಾನ ಮಾಡ್ತೀನಿ ಅಂತ ಅಳ್ತಾ ಕೂತ್ಕೊಂಡ್ಬಿಟ್ಟ. ಆಗ ಆ ಯಾವ ಹೆಂಡತಿಯನ್ನ ತಾವು ಅಂದ್ರೆ ಏನಂತ ಹೇಳಿ ಕಳಿಸ್ಬೇಕು, ಅದಕ್ಕಾಗಿ ದೇವರಿಗೆ ತುಂಬಾ ಅನಾರೋಗ್ಯ ಆಗಿದೆ ಅಂತ ಹೇಳಿದ್ರೆ ಅವಳು ಬರ್ತಾಳೆ, ಹಾಗೆ ಹೇಳಿ ಕಳಿಸು ಅಂದಾಗ ಲಕ್ಷ್ಮೀದೇವಿ ಬರ್ತಾಳೆ, ಅವಳೇ ಮಜ್ಜನವನ್ನ ಮಾಡಿಸ್ತಾಳಂತ. ಅಂದ್ರೆ ದೇವರ ಸಮಾರಾಧನೆಯ ದಿನ ಮುತ್ತೈದೆ ಸ್ತ್ರೀಯರು ಸ್ನಾನವನ್ನ ಮಾಡಿಸ್ಬೇಕು. ಹಾಗೆ ದೇವರು ತಾನು ಸ್ನಾನವನ್ನ ಮಾಡಿಸಿಕೊಂಡಿದ್ದಾನೆ ಲಕ್ಷ್ಮೀದೇವಿ ಬಂದ ಮೇಲೆ. ಅಂದ್ರೆ ಏನ್ ಅಭಿಪ್ರಾಯ, ದೇವರಿಗೆ ಸ್ನಾನ ಮಾಡಿಸ್ಲಿಕ್ಕೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ನೋಡ್ರಿ, ಅಭಿಷೇಕವನ್ನು ಯಾವ್ದ್ರಿಂದ ಮಾಡ್ಬೇಕು, ಶಂಖದಿಂದೇ ಮಾಡ್ಬೇಕು. ಶಂಖ ಅಂದ್ರೇನು, ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಭಿಷೇಕ ಮಾಡಿದ್ರೇನೆ ದೇವರು ಮಾಡಿಸಿಕೊಳ್ತಾರೆ. ಅದಕ್ಕಾಗಿ ಶಂಖದಿಂದಲೇ ಅಭಿಷೇಕವನ್ನ ಮಾಡಬೇಕು. ಹೀಗೆಲ್ಲ ಆಯ್ತು. ಅದಾದ ಮೇಲೆ ಮತ್ತೆ ಮುಂದೆ ವಿವಾಹಕ್ಕೆ ಬೇಕಾದಂತಹ ಎಲ್ಲ ಖರ್ಚುಗಳ ವ್ಯವಸ್ಥೆ ಆಗ್ಬೇಕಲ್ಲ. ಎಲ್ಲಾ ಜನ ಬಂದ್ರು, ಅಡಿಗೆಯವ್ರಿಗೆ ಹೇಳಾಯ್ತು, ಎಲ್ಲ ಆಯ್ತು. ಮುಖ್ಯ ಮದುವೆಯಲ್ಲಿ ಫೈನಾನ್ಸ್ ಚೆನ್ನಾಗಿರ್ಬೇಕಲ್ಲ, ದುಡ್ಡಿನ ವ್ಯವಸ್ಥೆ ಏನ್ ಮಾಡ್ಬೇಕು, ಯಾರ ಹತ್ರ ದುಡ್ಡು ತಗೊಳ್ಳೋದು ಏನು ಅಂತೆಲ್ಲ ಚಿಂತೆ ಪ್ರಾರಂಭ ಆಯ್ತು. ಸಾಲ ಮಾಡ್ಬೇಕು, ಬೇರೆ ಗತಿ ಇಲ್ಲ. ಮದುವೆ ಅಂದ್ರೆ ಆಗಿಲ್ಲ, ಸಾಲ ಮಾಡಿಯೇ ಮದುವೆ ಮಾಡುವಂತಹ ಪದ್ಧತಿ. ಏನ್ ಒಬ್ರ ಇಬ್ರ ಬಂದವರು, ಗಂಡಿನ ಕಡೆನೆ 33 ಕೋಟಿ ದೇವತೆಗಳು, ಆಹೇರಿ ಕೊಡೋಲ್ಲೇ ಚೆನ್ನೈ ಮಾರ್ಬಿಡ್ಬೇಕಷ್ಟೇ, ಚೆನ್ನೈ ತಮಿಳ್ನಾಡೇ ಮಾರ್ಬೇಕು. ಹಾಗಿದೆ. ಹಾಗಾದ್ರೆ ಯಾರ ಹತ್ರ ಸಾಲ ಮಾಡೋದು, ಕುಬೇರನ ಹತ್ರ ಸಾಲ ಮಾಡೋಣ, ಕರಿ ಕುಬೇರನ್ನ ಕರೆದ್ರು. ನೋಡಪ್ಪ, ನಾನು ಮದುವೆ ಮಾಡ್ಕೋಬೇಕು, ಸಾಲ ಕೊಡ್ತೀಯೋ ಇಲ್ವೋ? ಕುಬೇರ ಅಂದ, ನಾನೇನ್ ಸಾಲ ಕೊಡೋದು, ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲವೂ ನಿನ್ನದ್ದೇ ಸ್ವಾಮಿ, ನಿನ್ನಧೀನ, ನಾನೇನ್ ನಿನಗ್ ಸಾಲ ಕೊಡೋದು ಅಂತಂದ್ರೆ ಅವೆಲ್ಲ ಮಾತು ಬೇಡ, ನಾನೀಗ ಮನುಷ್ಯ ಅವತಾರವನ್ನ ಮಾಡಿದ್ದೀನಿ, ಅದಕ್ಕೆ ತಕ್ಕಾಗಿ ನೀನ್ ವ್ಯವಹಾರ ಮಾಡು ಅಂದ. ಓ, ಆ ರೂಟಲ್ಲಿ ನೀನು ಬರ್ತಾ ಇದ್ದೀಯಾ? ಹಾಗಾದ್ರೆ ಸಾಲ ತಗೋಬೇಕಾದ್ರೆ ಏನೇನು ಕ್ರಮ ಇದೆ ಹಾಗೆ ಸಾಲ ಕೊಡೋದು ಅಂದ. ಸಾಕ್ಷಿ ಸೈನ್ ಹಾಕ್ಬೇಕು ಸಾಲಕ್ಕೆ, 2 ಸಾಕ್ಷಿ, 3 ಜನ ಸಾಕ್ಷಿ ಬೇಕು. ಅದನಹ ಸದನಂ ಲೋಕೆ ಯಥಾಕಾಂಕ್ಷತಿ ಮಾಧವ. ಹೇಗ್ ದುಡ್ಡಿಲ್ದೇ ಇದ್ದವನು ದುಡ್ಡಿದ್ದವನ ಹತ್ರ ಸಾಲ ತಗೋತಾನೋ ಹಾಗೆ ಸಾಲ ಕೊಡಬೇಕು. ಪತ್ರವನ್ನ ಬರೆಸಿದ್ದಾರೆ, ಸಾಲ ಪತ್ರವನ್ನ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಋಣಗ್ರಾಹಿ ಶ್ರೀನಿವಾಸ ಧನದಾಯಿ ಧನೇಶ್ವರ. ಸಾಲ ಕೊಡ್ತಾ ಇದ್ದವನು ಕುಬೇರ, ಸಾಲ ತಗೋತಾ ಇದ್ದವನು ಶ್ರೀನಿವಾಸ. ಯಾವುದಕ್ಕಾಗಿ? ಆತ್ಮಕಾರ್ಯ ನಿಮಿತ್ತಂತೂ ಕಲ್ಯಾಣಾರ್ಥಂ ಕಲವ್ಯುಗೆ. ಕಲಿಯುಗದಲ್ಲಿ ತನ್ನ ಪರ್ಸನಲ್ ಕೆಲಸಕ್ಕೆ, ಮದುವೆಗಾಗಿ ಸಾಲವನ್ನ ಮಾಡ್ತಾ ಇದ್ದಾನೆ. ಯಾವತ್ತು? ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ವಿಲಂಬಿನಾಮ ಸಂವತ್ಸರದಲ್ಲಿ ನಿಷ್ಕಾಣಾಂ ರಾಮಮುದ್ರಾಣಂ ಲಕ್ಷಾಣಿಚ ಚತುರ್ದಶ, 14 ಲಕ್ಷ ರಾಮಟಂಕಿ ವರಹವನ್ನ ದೇವರು ಕುಬೇರನಿಂದ ಸಾಲವನ್ನ ಪಡಿತಾ ಇದ್ದಾನೆ. ದ್ರವ್ಯಂ ದತ್ತಂ ಧನೇಶೇನ ವೃದ್ಧಿಗ್ರಹಣ ಕಾರಣಾತ್, ಬಡ್ಡಿಗೆ ಸಾಲ ಕೊಟ್ಟಿದ್ದಾನೆ ಕುಬೇರ. ವಿವಾಹ ವರ್ಷವನ್ನ ಆರಂಭ ಮಾಡಿಕೊಂಡು ಮತ್ತೆ 1000 ವರ್ಷಗಳು ಕಳೆಯುವಾಗ ಆ 14 ಲಕ್ಷ ರಾಮಟಂಕಿ ವರಹಗಳನ್ನ ಶ್ರೀನಿವಾಸ ಕುಬೇರನಿಗೆ ವಾಪಸ್ ಕೊಡಬೇಕು. ಈಗೂ ದೇವರು ಸಾಲ ತೀರಿಸ್ತಾ ಇದ್ದಾನೆ ತನ್ನ ಭಕ್ತರು ಹುಂಡಿಗೆ ಹಾಕುವ ಕಾಣಿಕೆಯಿಂದ ಅಂತ ಹೇಳ್ತಾರೆ. ಈಗ ಹಾಗಾದ್ರೆ ಸೈನ್ ಮಾಡ್ಬೇಕು. ಒಬ್ರು ಬ್ರಹ್ಮದೇವರು, ಕೆಲವು ಸೈನ್ ಮಾಡೋರು ಇರ್ತಾರೆ, ಕಣ್ಣೆ ಕಾಣಿಸಲ್ಲ ಅಂತವ್ರ ಕೈಯಲ್ಲಿ ಸೈನ್ ಮಾಡಿಸ್ಬಿಡ್ತಾರ. ಅಲ್ಲ, 4 ತಲೆ 8 ಕಣ್ಣಿರುವ ಬ್ರಹ್ಮದೇವರು ಸೈನ್ ಮಾಡಿದ್ದಾರೆ. ಇನ್ನೊಬ್ರು ಯಾರು? ತ್ರಿಲೋಚನ, 3 ಕಣ್ಣಿರುವಂತಹ ರುದ್ರದೇವರು. ತೃತೀಯೋ ಅಶ್ವತ್ಥರಾಜಸ್ತು, ಅಶ್ವತ್ಥರಾಜ, ಅವನು ಸೈನ್ ಮಾಡಿದ್ದಾನೆ. ಹೀಗೆ ಋಣಪತ್ರವನ್ನ ಬರೆಸಿ ತಾನು ಸಾಲವನ್ನ ತೆಗೆದುಕೊಂಡಿದ್ದಾನೆ. ಸಾಲ ಬಂದದ್ದೇ ಆಯ್ತು. ಎಲ್ಲಾ ಸಾಮಾನುಗಳು, ಮದುವೆ ತಯಾರಿ ಎಲ್ಲ ಪ್ರಾರಂಭ ಆಯ್ತು. ಅಡಿಗೆ ಎಲ್ಲಿ ಮಾಡೋದು? ಅಡಿಗೆಯವ್ರದ್ದು ಒಂದೇ ಸಮಸ್ಯೆ. ಏನ್ ಸಮಸ್ಯೆ ಗೊತ್ತಾ? ನೀವೇನ್ ಪಾತ್ರೆ ಕೊಟ್ರು ಪಾತ್ರೆ ಸಾಕಾಗಲ್ಲ ಅಂತ.
ಇದು ಇವತ್ತಲ್ಲ, ಶ್ರೀನಿವಾಸನ ಕಲ್ಯಾಣದಿಂದ ಇದು ಹೀಗೆ ಬಂದದ್ದು. ಅದಕ್ಕೆ ದೇವರು ಪಾತ್ರೆ ವ್ಯವಸ್ಥೆ ಮಾಡಿದ. ದೇವರ ಮದುವೆಗೆ ಎಲ್ಲಿಂದ ಪಾತ್ರೆಗಳನ್ನು ತರೋದು? 33 ಕೋಟಿ ದೇವತೆಗಳಿಗೆ ಎಲ್ಲಿಂದ ಅಡಿಗೆ ಪಾತ್ರೆ ತರೋದು? ಅನ್ನಂ ಸ್ವಾಮಿ ಸರೋವ ಮಧ್ಯೆ ಸೂಪಂ ಪಾಪ ವಿನಾಶಿನೇ. ಸ್ವಾಮಿ ಸರೋವರದಲ್ಲಿ, ಸ್ವಾಮಿ ಪುಷ್ಕರಣಿಯಲ್ಲಿ ಅನ್ನ ಮಾಡ್ರಿ, ಪಾಪ ವಿನಾಶಿನಿಯಲ್ಲಿ ತವ್ಯ ಮಾಡ್ರಿ, ಆಕಾಶ ಗಂಗಾದಲ್ಲಿ ಒಳ್ಳೆ ಬೆಲ್ಲ ಹಾಕಿ ಪಾಯಸ ಮಾಡ್ರಿ, ದೇವತೀರ್ಥದಲ್ಲಿ ಪಲ್ಯ ಮಾಡ್ರಿ, ತುಂಬುರು ತೀರ್ಥದಲ್ಲಿ ತುಪ್ಪವನ್ನು ಸ್ಟೋರ್ ಮಾಡ್ರಿ, ಕುಮಾರಧಾರಾ ತೀರ್ಥದಲ್ಲಿ ನಾನಾ ವಿಧವಾದ ಭಕ್ಷ್ಯಗಳನ್ನ ಮಾಡ್ರಿ, ಪಾಂಡು ತೀರ್ಥದಲ್ಲಿ ಗೊಜ್ಜು ಮಾಡ್ರಿ. ಹೀಗೆ ಒಂದೊಂದು ತೀರ್ಥದಲ್ಲಿ ಒಂದೊಂದು ಅಡಿಗೆ ಆಯ್ತು. ಹೇಗೆ ಇದೆ ನೋಡ್ರಿ, ಕರೆಕ್ಟ್ ಆಗಿ ಬರ್ತಾ ಇದೆ. ಆದ್ದರಿಂದ ವಾಸುದೇವಸ್ಯ ವಾಕ್ಯಾನಿ ಪ್ರಶಂಸು ಮಹರ್ಷಯ ತಥಾಚ ಕೃತವಾನ್ ಜಾತ ವೇದಾ ವೇದ ವಿಶಾರದ. ಈ ಎಲ್ಲ ಅಡಿಗೆ ವ್ಯವಸ್ಥೆಗಳೆಲ್ಲ ಆಯ್ತು. ಅದಾದ ಮೇಲೆ ಬಹಳ ವಿಶೇಷವಾಗಿ ಅಡಿಗೆ ಎಲ್ಲ ಆಯ್ತು, ದೇವ ಸಮಾರಾಧನೆ, ನೀವು ಊಟಕ್ಕೆ ಕೂಡ್ಬೇಕು. ಬ್ರಹ್ಮದೇವರಂದ್ರು ಊಟಕ್ಕೆ ಕೂಡ್ಸೋಣವಾ ಅಂದ್ರು. ನೈವೇದ್ಯ ಆಗದೆ ಹೆಂಗ್ ಊಟಪ್ಪ ಅಂತ. ನೈವೇದ್ಯ ಆಗ್ಬೇಕಲ್ಲ, ದೇವ್ರ ನೈವೇದ್ಯ ಆಗ್ಬೇಕು ಅಂದ್ರೆ ಇನ್ಯಾರಿಗೆ ನೈವೇದ್ಯ ಮಾಡ? ಒಂದ್ ಮಾಡಿ ಮೊದಲನೇ ಎಲೆ ಅಡಿಗೆ ಮನೆಯಲ್ಲಿ ನಿನಗೆ ಹಾಕ್ಬಿಡ್ತೀನಿ, ನೀನ್ ಊಟ ಮಾಡು, ಅದೇ ನೈವೇದ್ಯ, ಉಳಿದವ್ರಿಗೆ ಬಡ್ಸೋಣ. ಚೇಚೆ, ಮನೆಗ್ ಬ್ರಾಹ್ಮಣರು ಬಂದಾಗ ಅವ್ರನ್ನ ಬಿಟ್ಟು ನಾನು ಮೊದಲು ಊಟ ಮಾಡ್ಬೇಕಾ? ಮತ್ ಏನ್ ಮಾಡೋದು? ಅಹೋಬಿಲ ನರಸಿಂಹದೇವರಿಗೆ ನೈವೇದ್ಯ ಮಾಡುವಂತ. ಹೀಗಾಗಿ ಇವತ್ತಿಗೂ ಅಹೋಬಿಲದಲ್ಲಿ ಮೊದಲ ನೈವೇದ್ಯ. ಅಹೋಬಿಲ ನರಸಿಂಹದೇವರಿಗೆ ನೈವೇದ್ಯ ಮಾಡಿ ಎಲೆ ಹಾಕಿದ್ರಂತೆ. ಏನ್ ಆ ಪಂಕ್ತಿ, ಸ್ವಾಮಿಗಳು ಲಕ್ಷ ಬ್ರಾಹ್ಮಣ ಭೋಜನ ಮಾಡಿಸಿದಾಗೆ ಲೈನ್ ಎಂಡ್ ಕಾಣಲಿಲ್ಲ. ಶ್ರೀನಿವಾಸನ ಮದುವೆಯಲ್ಲಿ ಆ ಪಂಕ್ತಿ ಹಾಕಿದ್ರೆ ಅಷ್ಟು ದೊಡ್ಡ ಪಂಕ್ತಿ ಆಯ್ತು. ಹೀಗೆ ಅತ್ಯಂತ ವೈಭವದಿಂದ ಎಲ್ಲ ಆಗಿದೆ. ಮುಂದೆ ಆಕಾಶ ಮಹಾರಾಜ ಅತ್ಯಂತ ಸಂತೋಷದಿಂದ ತನ್ನ ಮಗಳನ್ನ ತಾನು ಕೊಟ್ಟು ವಿವಾಹವನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಜುರ್ವೇದ ಮಂತ್ರಕ್ರಮದಲ್ಲಿ ಅತ್ರಿಗೋತ್ರ ಸಮುದ್ಭೂತಾಂ ಸುವೀರಸ್ಯ ಪ್ರಪೌತ್ರಿಕಾಂ ಸುಧರ್ಮಣಶ್ಚ ಪೌತ್ರೀಂ ತಾಂ ಪುತ್ರೀಂ ಆಕಾಶ ಭೂಪತೇಹೇ. ಇವೆಲ್ಲ ಗೊತ್ತಿರ್ಬೇಕು. ಮದುವೆ ಕಾಲದಲ್ಲಿ ಅತ್ರಿಗೋತ್ರದಲ್ಲಿ ಹುಟ್ಟಿದ ಸುವೀರನ ಮರಿಮಗಳು, ಸುಧರ್ಮರಾಜನ ಮೊಮ್ಮಗಳು, ಆಕಾಶರಾಜನ ಮಗಳು, ಅಂತಹ ಕನ್ಯೆಯನ್ನ ನಾನು ಯಾವ ಈ ಶ್ರೀನಿವಾಸನಿಗೆ ಕೊಟ್ಟು ವಿವಾಹವನ್ನ ಮಾಡ್ತಾ ಇದ್ದೀನಿ. ತತಸ್ತು ಗಂಟಿಕಾ ಘೋಷಂ ಕೃತವಾನ್ ದೈವ ಚಿಂತಕಃ. ಎಲ್ಲ ಹೇಗೆ ಕ್ರಮ ಇದೆ ನೋಡ್ರಿ. ಮುಹೂರ್ತ ಅಂತ ಒಂದು ಮುಹೂರ್ತ ಇಟ್ಟು ಕೊಟ್ಟಿರ್ತಾರಲ್ಲ, ಈ ಒಂದು ಡೇಟ್, ಒಂದು ಟೈಮ್ ಹೇಳಿರ್ತಾರಲ್ಲ, ಆ ಟೈಮ್ ಬರೋದ್ರೊಳಗೆ ಎಲ್ಲಾ ಮಂಗಳಾಷ್ಟಕ ಇವೆಲ್ಲ ಹೇಳಿ ಮುಗಿಸ್ಬೇಕು. ಇವತ್ತೇನ್ ಮಾಡ್ತಾರೆ ಅಂದ್ರೆ, ಎಷ್ಟೋ ಮದುವೆಗಳಲ್ಲಿ ಆ ಟೈಮ್ ಮೀರ್ ಹೋಗ್ಬಿಡತ್, ಹಾಗೇ ಅದನ್ನ ಬಿಟ್ಟು ಬಿಡ್ತಾರೆ. ಇನ್ನೂ ಶ್ಲೋಕಗಳನ್ನ ಹೇಳ್ತಾ, ಅಥವಾ ಇನ್ನು ಹುಡುಗಿನೇ ಕರ್ಕೊಂಡ್ ಬಂದಿಲ್ಲ, ಮೇಕಪ್ಪೇ ಆಗಿರೋದಿಲ್ಲ, ಹಾಗೆಲ್ಲ ಮಾಡಬಾರ್ದು. ಇಬ್ಬರ ಜಾತಕಕ್ಕೆ ಅನುಗುಣವಾಗಿ ಆ ಟೈಮ್ ಕೊಟ್ಟಿರ್ತಾರೆ. ಆ ಮುಹೂರ್ತಕ್ಕೆ ಕಾಯ್ಬೇಕು ಅಂತಾರೆ. ಮುಹೂರ್ತ ನಿರೀಕ್ಷಣೆಯನ್ನ ಮಾಡಬೇಕಂತ ಅಂದ್ರೆ ಎಲ್ಲಾ ಕೆಲಸ ಮುಗಿಸಿ ಮುಹೂರ್ತ ನಿರೀಕ್ಷಣೆಯನ್ನ ಮಾಡಬೇಕು. ಮಾಡಿ ಕಾಯ್ತಾ ಕೂತಿದ್ದಾರೆ. ಮಂತ್ರಪೂತಾಂ ಸ್ವಾಮಿ ತೀರ್ಥ ಧಾರಾಂ ಸನಕನಕಾಂ ಕರೆ ದಕ್ಷಿಣೆ ಶ್ರೀನಿವಾಸಸ್ಯ ದದೌ ಪದ್ಮಾವತಿ ನೃಪಃ. ಹೀಗೆ ಯಾವ ಬಂದಿಲ್ಲ, ಬಹಳ ಚೆನ್ನಾಗಿದೆ ಆ ಸಂಕಲ್ಪ. ಕನ್ಯಾಂ ಕನಕ ಸಂಪನ್ನಾಂ ಕನಕಾಭರಣೈಃ ಯುತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯ. ಕನ್ಯಾದಾನ ಅಂದ್ರೆ ಎಷ್ಟು ಶ್ರೇಷ್ಠ ದಾನ ಅದು, ಭಾರಿ ದೊಡ್ಡ ದಾನ ಅದು ಕನ್ಯಾದಾನ ಮಾಡುವುದು ಅಂದ್ರೆ. ಅಷ್ಟು ವಿಶೇಷ ಹೇಳ್ತಾರೆ ಕನ್ಯಾದಾನಕ್ಕೆ. ಕನ್ಯೆಯನ್ನೇ ದಾನ ಮಾಡಬೇಕು. ಯಾವಾಗಲೂ ಮಗಳು ಮಗ ಇದ್ರೆ ಮೊದಲು ಮಗಳನ್ನ ಮದುವೆ ಮಾಡಿಕೊಡ್ಬೇಕು, ಆಮೇಲೆ ಮಗನಿಗೆ ಮದುವೆ ಮಾಡಿಕೊಳ್ಬೇಕು. ನಾವು ಜನಿವಾರ ಹಾಕೋಬೇಕಾದ್ರೆ ಏನ್ ಮಾಡ್ತೀವಿ? ಮೊದಲು ದಾನ ಮಾಡ್ಬೇಕು, ಆಮೇಲೆ ನಾವು ಹಾಕೋಬೇಕು. ಯಾವಾಗ್ಲೂ ಹೀಗೆ ಕ್ರಮ. ಯಾವುದೇ ವಸ್ತು ಆಗ್ಲಿ, ಈಗ ಹಾಲಿನ ವ್ರತ ಇದೆ, ನಾಳೆ ದಶಮಿ ಮುಗೀತು, ದ್ವಾದಶಿ ದಿನ ಯಾರಿಗಾದ್ರೂ ಹಾಲು ದಾನ ಕೊಟ್ಟೆ ಹಾಲು ಸ್ವೀಕಾರ ಮಾಡಿ. ಹಾಗೆ ಕನ್ಯಾ ಮಗನಿಗೆ ಸ್ವೀಕಾರ ಮಾಡೋದು, ಕನ್ಯಾ ಸ್ವೀಕಾರ ಮಾಡ್ಬೇಕಾದ್ರೆ ಮೊದಲು ಕನ್ಯಾ ದಾನ ಮಾಡ್ಬೇಕು. ಭಾರಿ ಪುಣ್ಯ ಅಂತ ಕನ್ಯಾದಾನಕ್ಕೆ, ಬಹಳ ವಿಶೇಷವಾದ ಪುಣ್ಯವನ್ನ ಹೇಳಿದ್ದಾರೆ. ಮುಹೂರ್ತ ನಿರೀಕ್ಷಣೆಯನ್ನ ಮಾಡುತ್ತಾ ಹೀಗೆ
ಆ ಕನ್ಯಾದಾನವನ್ನ ಮಾಡಿದ್ದಾನೆ. ಮಾಂಗಲ್ಯಂ ತಂತುನಾನೇನ ಜಗಜ್ಜೀವನ ಹೇತುನ, ಇಡೀ ಜಗತ್ತಿಗೆ ಕಲ್ಯಾಣ ಆಗುವುದಕ್ಕಾಗಿ ಶ್ರೀನಿವಾಸ ತಾನು ಪದ್ಮಾವತಿಯನ್ನ ವಿವಾಹ ಮಾಡಿಕೊಂಡಿದ್ದಾನಂತೆ. ವಸಿಷ್ಠರು ಅಲ್ಲಿ ವಿಶೇಷವಾಗಿ ಪೌರೋಹಿತ್ಯವನ್ನ ಮಾಡಿಸ್ತಾ ಇದ್ರು. ಕನ್ಯಾದಾನ ಆಯಿತು, ವರದಕ್ಷಿಣೆಯನ್ನ ಕೊಟ್ಟಿದ್ದಾರೆ. ಕೋಟಿ ಕೋಟಿ ಸುವರ್ಣ ನಾಣ್ಯದ ರಾಶಿಯನ್ನು ಶ್ರೀನಿವಾಸನಿಗೆ ದಾನ ಮಾಡಿದ್ದಾನಂತೆ. ಆ ದಾನವನ್ನ ನೋಡಿ ಶ್ರೀನಿವಾಸ ಅಂತಾನಂತ, ಏನ್ ಎಂಥ ದಾನ ಮಾಡಿದ್ದಿ, ವಿವಾಹ ಕರ್ಮ ನಿಪುಣೋ ಭವಾನ್ ದಾನ ಪರಾಯಣ. ಕೆಲವರಿಗೆ ಬೇಕಾದಷ್ಟು ಇರತ್ತೆ, ಅಳಿಯನಿಗೆ ಕೊಡ್ಲಿಕ್ಕೆ ಮನಸ್ಸಿರೋದಿಲ್ಲ, ಹಾಗಾಗತ್. ಕಿರೀಟಂ ಶತಭಾರಂತು ಕಟಿಕಾಂಚಿಂಚತಾವತೀಂ, ಆ 2000 ತೊಲೆಯ ಕಿರೀಟವನ್ನ ದಾನ ಮಾಡಿದ್ದಾನೆ. ಬೇಕಾದಷ್ಟು ರತ್ನಗಳನ್ನ, ಬಟ್ಟೆಗಳನ್ನ ಎಲ್ಲವನ್ನ ದಾನ ಮಾಡಿದ್ದಾನಂತ. ಹೀಗೆ ಕಂಕಣ ಬಂಧನವನ್ನ ಮಾಡಿದ್ದಾರೆ. ಇದೆಲ್ಲವನ್ನ ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಬಂದು ನಿಂತು ನೋಡುತ್ತಾ ಇದ್ದಾರಂತೆ. ಎಲ್ಲರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸಾಕ್ಷಾತ್ ಭಗವಂತ ಪದ್ಮಾವತಿಯನ್ನು ವಿವಾಹ ಮಾಡ್ತಾ ಇರುವಂತಹ ಈ ದೃಶ್ಯ, ಇದನ್ನ ನೋಡಿ ಅಷ್ಟು ಸಂತೋಷ ಆಯ್ತು. ಮದುವೆ ಎಲ್ಲ ಆಯ್ತು. ಹೆಂಡತಿ ಹುಡುಗಿ ತಾಯಿಗೆ ಒಂದು ವೇದನೆ ಇರುತ್ತೆ. ತನ್ನ ಕರಳು, ತನ್ನ ಒಂದು ಅವಯವ ಅದು, ಆ ಮಗುವನ್ನ ಎತ್ತಿ ಇನ್ನೊಬ್ಬರಿಗೆ ದಾನ ಮಾಡಬೇಕಲ್ಲ. ಇಷ್ಟು ವರ್ಷ ಸಾಕಿ ಬೆಳೆಸಿ ಅದನ್ನ ಹೊತ್ತು ಹೆತ್ತು ಪ್ರೀತಿಯಿಂದ ಒಂದು ಚೂರು ತೊಂದರೆ ಆಗದೆ ಇದ್ದಾಗ ನೋಡ್ಕೊಂಡು, ಏನೂ ಪರಿಚಯ ಇಲ್ಲದೆ ಇರೋ ಒಬ್ಬರ ಮನೆಗೆ ತನ್ನ ಮಗಳನ್ನ ಎತ್ತಿ ಧಾರೆ ಎರೆದು ಕೊಡೋದಿದೆಯಲ್ಲ, ಆ ಪ್ರಸಂಗ ಭಾರಿ ಕಷ್ಟ. ಅದಕ್ಕೆ ಅವಳು ಅಂತಾಳೆ, ಇಷ್ಟು ದಿವಸ ತುಂಬಾ ಪ್ರೀತಿಯಿಂದ ನಮ್ಮ ಮಗಳನ್ನ ಸಾಕಿ ಬಿಟ್ಟಿದ್ದೀವಿ ಜಗನ್ನಾಥ, ಇವತ್ತು ನಿನಗೆ ಒಪ್ಪಿಸ್ತಾ ಇದ್ದೀವಪ್ಪ. ಕನ್ನಡದಲ್ಲಿ ಇದಕ್ಕೆಲ್ಲ ಒಂದು ಹಾಡುಗಳಿವೆ ಮದುವೆ ಕಾಲದಲ್ಲಿ. ಆ ಹಾಡು ಕೇಳಿ ಎಂಥ ಕಲ್ಲು ಮನಸ್ಸಿದ್ದವರು ಕಣ್ಣಲ್ಲಿ ನೀರು ಬರ್ಬೇಕು. ಹಾಗೆ ಅನೇಕ ಹಿರಿಯ ಮುತ್ತೈದರೆಲ್ಲ ಇವತ್ತಿಗೂ ಆ ಹಾಡು ಹಾಡ್ತಾರೆ. ಹಾಗಿದೆ. ಇವನಂತಾನಂತ ಆಕಾಶ ಮಹಾರಾಜ, ಅಯ್ಯೋ ಮಗಳೇ, ಹಾ ಪುತ್ರಿ ಮಂದಭಾಗೋಹಂ ತ್ವದ್ವಿಯೋಗೇನ ಕೇವಲಂ ಜೀವನಂ ಮಮ್ಮ ಕಲ್ಯಾಣಿ ನಸ್ಥಿರಂಚನ ಭವಿಷ್ಯತಿ. ನೀನು ಹೊರಟೋಗ್ಬಿಟ್ರೆ ನಾನ್ ಹೆಂಗ್ ಬದುಕ್ಲಿ ಅಂತ ಅಳತಾನಂತ ಆಕಾಶ ಮಹಾರಾಜ. ತೋಂಡಮಾನ ಅಳತಿದ್ದಾನೆ. ವಸುಧಾನ ಅವನಂತಾನೆ, ಅಕ್ಕನನ್ನ ಬಿಟ್ಟು ಹೇಗಿರೋದು ಅಂತ ಅವನು ಅಳ್ತಾ ಇದ್ದಾರೆ. ಇವರೆಲ್ಲ ಅಳ್ತಾ ಇದ್ದಾರಂತ. ಅವರನ್ನು ನೋಡಿ ಶ್ರೀನಿವಾಸ ತಾನು ಅಳ್ಲಿಕ್ಕೆ ಆರಂಭ ಮಾಡಿಬಿಟ್ನಂತ. ಕರುಣಾ ಸಮುದ್ರ ಅವನು ಅಳ್ಲಿಕ್ಕೆ ಆರಂಭ ಮಾಡಿಬಿಟ್ನಂತ. ಹೀಗೆ ಮುಂದೆ ಪದ್ಮಾವತಿಯಿಂದ ಕೂಡಿಕೊಂಡು ಗ್ರಾಮ ಪ್ರದಕ್ಷಿಣೆಯನ್ನ ಮಾಡಿ ರಮಯ ಸಹಿತೋ ಹರಿಹಿ ಸ್ವನಿವೇಶ ಗೃಹಂ ಬೇಜೆ ಪದ್ಮಾಸನ ಭವಾದಿಕೈಹಿ, ದೇವರು ತನ್ನ ಊರಿಗೆ ತಾನು ಹೋದ ಎಂಬುದಾಗಿ ಹೇಳ್ತಾರೆ. ಇಂತಹ ಶ್ರೀನಿವಾಸ ಕಲ್ಯಾಣ ಎಲ್ಲ ಪಾಪಗಳನ್ನ, ಎಲ್ಲಾ ಅನಿಷ್ಟಗಳನ್ನ ಪರಿಹಾರ ಮಾಡುವಂತಹ ಒಂದು ಪರಮ ಮಂಗಲಕರವಾದ ಕಲ್ಯಾಣ. ಕೊನೆಗಿದರ ಬಗ್ಗೆ ಹೇಳ್ತಾರೆ. ಮಹೋತ್ಸವಂತಂ ತನುಭೂಯ ದೇವತಾ ಬ್ರಹ್ಮೇಶ ಪೂರ್ವ ಸಮಹರ್ಷಿ ಸಪ್ತಮಾಹ. ಇವರೆಲ್ಲ ಮದುವೆಗೆ ಬಂದಿರಲ್ಲ, ಅವರೆಲ್ಲ ತಮ್ಮ ತಮ್ಮ ಮನೆಗೆ ಹೋದ್ರು. ಕೋಟಿ ಕನ್ಯಾ ಪ್ರದಾನೇನ ಯಾವತ್ ಭೂಮಿ ಪ್ರದಾನತಃ ಯತ್ಫಲಂ ಲಭತೆ ದೇಹಿ ತತ್ಫಲಂ ಶ್ರವಣಾದರಾತ್. ಶ್ರೀನಿವಾಸ ಕಲ್ಯಾಣ ಕೇಳುವುದರಿಂದ ಎಷ್ಟು ಪುಣ್ಯ ಇದೆ, ಎಷ್ಟು ಪುಣ್ಯ ಇದೆ ಅಂದ್ರೆ, ಈಗ ಕನ್ಯಾದಾನದ ಮಹತ್ವ ನಾವು ಕೇಳಿದ್ವಿ. 1 ಕೋಟಿ ಕನ್ಯಾದಾನ ಮಾಡಿದ್ರೆ ಏನು ಪುಣ್ಯ ಬರಬೇಕು, ಭೂಮಿಯನ್ನ ದಾನ ಮಾಡಿದ್ರೆ ಏನು ಪುಣ್ಯ ಬರಬೇಕು. ಆ ಪುಣ್ಯ ಅತ್ಯಂತ ಶ್ರದ್ಧೆಯಿಂದ ಶ್ರೀನಿವಾಸ ಕಲ್ಯಾಣವನ್ನ ಶ್ರವಣ ಮಾಡಿದ್ರೆ ಬರುತ್ತದೆ. ಹೀಗಾಗಿ ಯಾರು ಶ್ರೀನಿವಾಸನ ಉತ್ಸವವನ್ನ ಮಾಡ್ತಾರೋ ದಸ್ಯೋತ್ಸವೋ ಭವೇದ್ರಾಜನ್ ವೆಂಕಟೇಶ ಪ್ರಸಾದ. ಶ್ರೀನಿವಾಸನ ಪ್ರಸಾದದಿಂದ ಅವನ ಮನೆಯಲ್ಲಿ ಉತ್ಸವ ಆಗತ್ತೆ. ಶುಭದಂ ಶೃಣ್ವತಾಂಚೈವ ಸರ್ವೇಶಾಂ ಮಂಗಲಪ್ರದಂ. ಹೇಳುವವರಿಗೆ ವಿಶೇಷವಾಗಿ ಇದು ಮಂಗಲವನ್ನ ಉಂಟು ಮಾಡುತ್ತೆ ಎಂಬುದಾಗಿ ಇದರ ಬಗ್ಗೆ ಅಷ್ಟು ವಿಶೇಷವಾಗಿ ಹೇಳ್ತಾರೆ. ಮೊದಲಿಗೆ ನಿನ್ನೆ ಹೇಳಿದಂತೆ ಶ್ರೀನಿವಾಸ ಕಲ್ಯಾಣವನ್ನು ನಾವು ಯಾವ ದೃಷ್ಟಿಯಿಂದ ಕೇಳ್ತೀವಿ ಆ ಫಲ ಸಿಗುತ್ತೆ. ಧನ ಬೇಕು ಅಂತ ಕೇಳಿದ್ರೆ ಧನ, ರೋಗ ಪರಿಹಾರ ಆಗಬೇಕು ಅಂದ್ರೆ ರೋಗ ಪರಿಹಾರ, ವಿದ್ಯಾ ಬೇಕು ಅಂದ್ರೆ ವಿದ್ಯಾ, ಎಲ್ಲ ವಿಧವಾದ ಮಂಗಲವನ್ನ ಉಂಟು ಮಾಡುವಂತಹ ಅದ್ಭುತವಾದ ಒಂದೇ ಒಂದು ಔಷಧಿ, ಅದು ಶ್ರೀನಿವಾಸ ಕಲ್ಯಾಣ ಅಂತ ನಾವು ಕೇಳಿದ್ದೀವಿ. ಅಂತಹ ಪರಮಮಂಗಲಕರವಾದ ಶ್ರೀನಿವಾಸ ಕಲ್ಯಾಣದ ಈ ಕೆಲವು ಅಂಶಗಳನ್ನ ಮಾತ್ರ ಈ 2 ದಿನಗಳಲ್ಲಿ ಗುರುಗಳ ಅನುಗ್ರಹದಿಂದ ಯಥಾಮತಿಯಾಗಿ ಅನುವಾದ ಮಾಡುವ ಪ್ರಯತ್ನ ಮಾಡಿದ್ದೇನೆ. ದೋಷಗಳೆಲ್ಲ ನನ್ನ ವೈಯಕ್ತಿಕ ಪಾಪದಿಂದ, ಗುಣಗಳು ಅಂತೇನಾದರೂ ಇದ್ದರೆ ಸ್ವರೂಪೋದ್ಧಾರಕ ಗುರುಗಳಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಪರಮಾನುಗ್ರಹದಿಂದ ಅಂತ ಚಿಂತನೆಯನ್ನ ಮಾಡ್ತಾ, ವೆಸ್ಟ್ ಮಾಂಬಲಂ ಮಾಧ್ವ ಸಮಾಜದ ವತಿಯಿಂದ ಈ ಶ್ರೀನಿವಾಸ ಕಲ್ಯಾಣ ಪ್ರೆಸಿಡೆಂಟ್ಗಳ ಮನೆಯಲ್ಲಿ ನಡೀತಾ ಇದೆ.
ಅನೇಕ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಬಿಡದೆ ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ವಿದ್ವಾಂಸರ ಚಿಂತನೆಯನ್ನ ಆನ್ಲೈನ್ ಮೂಲಕ ಈ ಮಾಧ್ವ ಸಮಾಜ ಇಡೀ ಎಲ್ಲ ಸನ್ನಿಹಿತ ಸಜ್ಜನ ವರ್ಗದವರಿಗೆ ಅನೇಕ ವಿಷಯಗಳನ್ನು ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದ್ದರಿಂದ ಆ ಮಾಧ್ವ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ತಿಳಿಸ್ತಾ ಅವರೆಲ್ಲರ ಮನೆಯಲ್ಲಿ ಭಗವಂತ ವಿಶೇಷವಾಗಿ ಕಲ್ಯಾಣವನ್ನ ಮಾಡಲಿ ಎಂಬುದಾಗಿ ತಿಳಿಸ್ತಾ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕರ್ತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಅಸ್ಮದ್ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾಂ ಸುಪ್ರೀತೋ ವರ್ಧೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು.